ಒಳಗಡೆ ಏನಿಲ್ಲ ಕರೆಕ್ಟಾಗಿ ಬರೋ ಟೈಮ್ಗೆ ಹೆಂಗೆ ನಂಬರ್ 1 ತೋರಿಸ್ತಾರದ ಅವನಿಗೆ ಕರೆಕ್ಟಾಗಿ ನಾನು ಬರೋ ಟೈಮ್ಗೆ ಸರಿಯಾಗಿ ಹೆಂಗೆ ಬರ್ತಾರೆ ನೋಡಿ ಅವರು ಕಾಯ್ಕೊಂಡು ಕೂತಿರ್ತಾರೆ ಅಲ್ಲಿ ವೆಯ್ಟ್ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರನೇ ಕೆಲಸದಕ್ಕೂ ಭಾಳ ತಿಗ ತಡ್ತಿದ್ದ ಅಂತಾರಲ್ಲ ಹಂಗೆ ಕೂತಿರ್ತಾರೆ ಅಲ್ಲೇ ಕಾಯ್ಕೊಂಡು. ಪಪ್ಪು ಸೋಪ್ ಹಾಕಿದ್ದೀನಿ ತೊಗೊಂಬಿಟ್ಟು ಸ್ವಲ್ಪ ಇರೋಣ ಅಂತಾನೆ ಬಡ್ಡಿ ಮಗ. ಅಲ್ಲಿ ಗೋಲ್ಡ್ ಕಾಯಿನ್ ಮಿಸ್ ಆಗೋಗಿತ್ತು, ಅದಕ್ಕೆ ಹುಡ್ತಾವನೆ. ಈ ಚಡ್ಡಿಗೂ ಕಾಣಿಸ್ಕೊಳ್ಳಿಲ್ಲ ನನಗೆ, ನನ್ನ ಮುಂದೆ ಕಾಣಿಸ್ಕೊಳ್ಳಿಲ್ಲ ಅಂದರೆ ಅವತ್ತಿನ ದಿನ ಹುಂಡ ಇಟ್ಟು ಹಾಕಲ್ಲ. ಫ್ಲ್ಯಾಶ್ ಮಾಡೋರು ಇರ್ತಾರೆ ಇವತ್ತು ಅಂತ ಅರ್ಥ. ಮತ್ತು ಇವನು ಅದೇ ಮುಖ ತೊಳಿಬೇಕು, ಕೈ ಸ್ವಲ್ಪ ಎರಡು ಹಾಕ ಬಂದಿದ್ದಲ್ಲ, ಒಂದು ಪುನಃ ಸೆಕೆಂಡ್ ರೌಂಡಲ್ಲಿ ವಾಕ್ ಬರ್ತಾಯಿದ್ನ. ಅವಾಗ ಏನೂ ಮಾಡೋಕ್ಕಾಗಲ್ಲ, ಹಂಗೆ ಅಂತ ಮಾತಾಡೋಯ್ತಾ ಇಲ್ಲ. ಯೋಗಾಸನ ಮಾಡ್ತಾರಲ್ಲ, ಯೋಗ ಮಾಡೋನು ಇಲ್ಲಿ ನಾನು ಎಂಟ್ರಿ ಕೊಡ್ಬೇಕಾದ್ರೆ ಸಿಗೋದ್ನಲ್ಲ ಯೋಗ ಮಾಡೋನು ಇದೇ ಸ್ಪಾಟಲ್ಲಿ. ಆ ಬೋಳಿ ಮಗನ ಜೊತೆ ವಾಕ್ ಹೋಗ್ತೀರ, ಅವಾಗ ಏನು ಮಾಡ್ಕೊಳಕ್ಕಾಗಲ್ಲ, ಹಂಗೆ ಅಂತ ಮಾತಾಡ್ಕೊಂಡು ಹೋಗ್ತಾ ಇಲ್ಲ ಒಳಗೆ ಮಾಡ್ಕೊಂಡು. ಈ ರಚಿತ ಪರಿಹಾರ ಕೇಂದ್ರದನ್ನು ಇಲ್ಲಿ ಮಲಗಿರೋದು. ಬೆಳಿಗ್ಗೆ ಹೊತ್ತು ಕಾಣ್ತಾ ಇರೋದು ಅಲ್ಲಿ ಕೂತ್ರೆ ಜಾಗದಲ್ಲಿ ನಾನು ಮಲಗೋದು, ಇಲ್ಲಿ ಮಲಗೋದು. ಅಲ್ಲಿ ದುರ್ಗಾ ಪರಮೇಶ್ವರ ದೇವಸ್ಥಾನದ ಯೋಗ ಮಾಡೋ ಜೊತೆ ಕೇಕ್ ಮಾಡ್ತಾ ಇರ್ತಾನಲ್ಲ ಅವ.
ಹೊಟ್ಟೆಗೆ ಚುಬ್ಬಿಡತ್ತವ ಫಿಲ್ ಫಾರ್ಮುಲಾ. ಕೂತ್ಕೊಂಡ್ಬಿಡ್ತಾನೆ ಅಂತ ಅದೇ ಜಾಗದಲ್ಲಿ ಮಲ್ಗೋದು ಕೂರೋದಲ್ಲ, ಅದಕ್ಕೆ ಅದಕ್ಕಿಂತ ಮುಂಚೆ ಹೊಡ್ಕೊಂಡು ಕೂತ್ಕೊಂಡ್ಬಿಡೋದು. ಇದು ಚಡ್ಡಿ ಹೇಳಿಲ್ವಾ, ಈಗ ಜಸ್ಟ್ ಕಳೆದ ಫ್ರೇಮಿಂಗಲ್ಲಿ ಹೇಳಿದ್ದೀನಿ, ಕಳೆದ ವೀಡಿಯೋದಲ್ಲಿ ಹಾಗೆ. ಹೆರಿಟೇಜ್ ಕೆಲಸ ಹಾಗೂ ಹೆರಿಟೇಜ್ ನಾಗರಿಕರು. ಡೋರ್ ಸ್ಟೆಪ್ಗೆ ಬಂದಿರೋದು ದಸರಾ ಧೂಳು ಎಳ್ಸೋದಕ್ಕೆ. $10Y6124 ಗಾಡಿ ಅದು ಹೆಡ್ಲೈಟು. ಇವು ಅವ್ರ ಕಡೆ ನೋಡ್ಕೊಂಡು ಹೋಗ್ತಿರೋದು ಅಂದರೆ ನೋಡುವಂಥ EP4604 ಗಾಡಿ ಅದು. ಅಂದರೆ ಹೆಡ್ಲೈಟ್ ಬಿಟ್ಕೊಂಡು ಹೋದ್ನಲ್ಲ ಅದಿಷ್ಟೇ, ಏನು ಹೆಡ್ ಆಫ್ ದಿ ನೆಟ್ವರ್ಕ್ನ ಈಗ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಇರ್ತಾರಲ್ಲ ಆ ಥರ ಮೆಮೊರೀಸ್ ಅಂತ ನೆನಪು ಆಟೋ ಇತ್ತಲ್ಲ ರಿಲೇಟೆಡ್. ಅದು 10A5477 ಗಾಡಿ ಅದು. ಇದೆಷ್ಟೋ ದಸರಾ ಧೂಳು ಎಳ್ಸೋಕೆ ಇಲ್ಲಿಗೆ ಬಂದಿರೋದು. ಇವರೆಲ್ಲ ಏನು ಅಂದರೆ ಇಲ್ಲಿ ಇನ್ನೊಬ್ಬ ವಾಟರ್ ಬಾಟ್ಲ ಇವರು ನೋಟಿಸ್ ಮಾಡಬೇಕಾಗಿರುತ್ತೆ ಅಂದರೆ ಪ್ರತಿ ದಿವಸ ಯಾರೆಲ್ಲ ಸಿಗ್ತಾರೆ ನನಗೆ, ಇವತ್ತು ಬೆಳಿಗ್ಗೆ ಯಾರೆಲ್ಲ ಸಿಗ್ತಾರೆ ಅದು ಇಲ್ಲೇ ಸ್ಟಾರ್ಟ್ ಆಗುತ್ತೆ ಕರೆಕ್ಟಾಗಿ. ದೇವಸ್ಥಾನಕ್ಕೆ ಹೋಗ್ತಿದ್ದಂಗೆ ಚಡ್ಡಿ ಸಿಕ್ಕಿದ್ನ ಎಳ್ಳಿರೋನು ಇಲ್ಲೊಬ್ಬ ಚಡ್ಡಿ ಸಿಗ್ದ, ಮತ್ತು ಮಧ್ಯಕ್ಕೆ ಬರೋರು, ಅಡ್ಡಕ್ಕೆ ಬರೋರು, ಮತ್ತು ದಸರಾ ಧೂಳು ಎಳ್ಸೋರು. ಇಲ್ಲಿ ಹೋಗೇ ಬಿಡ್ತಾನೆ JR3169 ಸಿಗರೇಟ್. ಅದು ಸಿಗರೇಟ ಬಿಡಿನ ಹೋಟೆಲ್ ಏನೋ ಒಂದಿಲ್ಲ ಹೊಡೆ ಎಲ್ಲ ಈ ಥರದವ್ರು ಸಿಗ್ತಾ ಇರ್ತಾರೆ ಉದ್ದಕ್ಕೂ. ಡೇಟ್ ಎಷ್ಟು 24. ಪುಟ್ಸ್ವಾಮಿಯವರು ಇವತ್ತು ದಿನ ಚೆನ್ನಾಗಿರಲ್ಲ. ಅಲ್ಲಿ ನಮ್ಮ ಮಮ್ಮಿ ಬಾಲಂಗ 24 2+4 6. ಸೊ ಈವ್ನಿಂಗ್ ಮೇಲೆ ನಮ್ಮ ಮಮ್ಮಿ ಹೆಸರಲ್ಲಿ ಸಿಗುತ್ತೆ ಏನಾದರೂ ಪ್ರಾಫಿಟ್ ಲಾಸ್ ಹೋಟೆಲ್ಲೇ ಮಮ್ಮಿ ಹೆಸರಲ್ಲಿ ಇರುತ್ತೆ. ಸೊ ಬೆಳಗ್ಗೆಯಿಂದ ಮಧ್ಯಾಹ್ನ 12 ಗಂಟೆವರೆಗೆ ನಮ್ಮ ಅಜ್ಜಿ ಲಕ್ಷ್ಮಮ್ಮ ಪೆಟಿಕೋಟ್ ಕ್ವೀನ್ ಲಕ್ಷ್ಮಮ್ಮನ ಹೆಸರಲ್ಲಿ ಕಾಟ ಕೊಡ್ತಾರೆ. ಪುನಃ ಮಧ್ಯಾಹ್ನದ ಮೇಲೆ ಪುಟ್ಸ್ವಾಮಿ ಅವರ ಹೆಸರಲ್ಲಿ ಕಾಟ ಕೊಡ್ತಾರೆ. ಅಲ್ಲಿ ಆಲ್ರೆಡಿ ಮ್ಯಾಕ್ಸ್ ಮಂಜುಳ ಅಲ್ಲ, ಅದಕ್ಕೆ ನಾನು ಬಾಯಲ್ಲಿ ಮ್ಯಾಕ್ಸ್ ಮಂಜುಳ ಅಂತ ಬಂದಿದ್ದು. ಸೊ ಇದಾದಮೇಲೆ ಸಂಜೆ ಮೇಲೆ ನಮ್ಮ ಮಮ್ಮಿ ಹೆಸರು. ಈಗ ಕಾಲಗಳಿರ್ತಾವಲ್ಲ, ಯಮಗಂಟ ಕಾಲ, ರಾಹು ಕಾಲ, ಗೂಳಿ ಕಾಲ ಅಂದ್ಕೊಂಡು. ಸೊ ಅದೇ ಥರ ಇದರಲ್ಲಿ ಏಲಿಯನ್ ಇಂಜಿನಿಯರ್ಸಲ್ಲೂ 3 ಕಾಲಗಳಿರ್ತವೆ: ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್. ಬಾಂಡ್ಲಿ ಬಿಸಾಗೋಯ್ತು ಇವರು. ಅಲ್ಲೊಬ್ಬ ಸ್ಕೂಟರ್ ಬೈಕ್ ಕೊಡೋದ, ಅದು ಬೊವೆ ತುಲ್ಲೆ ಹೋಗಿ ಹಂಗೆ ಹಗ್ಸ್ಕೊಳ್ಳೋ ಇಟ್ಕೊಂಡು ಪಾಸ್ ಆಗೋದೆ. ಮಿಸ್ ಕವರ್ ಮಾಡಬೇಕಿತ್ತು ಅಂತ. ಸುಜುಕಿ ಆ್ಯಕ್ಸಿಸಲ್ಲಿ ಬೈಕೊಂಡೋಯ್ತಾ ಇದ್ದ ಅವಾಚ್ಯ ಶಬ್ದಗಳಲ್ಲಿ. ಈಗ ಸ್ವಲ್ಪ ಹೊತ್ತು ಮುಂಚೆ ಹೇಳಿದೆ ಟಾಯ್ಲೆಟ್ ಮಾಡ್ತಾಯಿದ್ದೆ, ಈಗ ಕವರ್ ಮಾಡೋಕ್ಕಾಗಲಿಲ್ಲ. ಪುಟ್ಸ್ವಾಮಿಯವರ ಐಶ್ವರ್ಯ ಆಟೋ ಹೋಯ್ತು. ಬೆಳಗ್ಗೆ ಗಲಾಟೆ ಯಾರೆಲ್ಲ ಸಿಗ್ತಾರೆ, ಅದೆಲ್ಲ ಆಗುತ್ತೆ, ಅದು ಡೆಮಾನ್ಸ್ಟ್ರೇಷನ್ ಮಾಡ್ತಾರೆ. ಇದೆಲ್ಲ ಇದೆ ಪ್ರೈಮರಿ. ಇದು ದುರ್ಗಾ ಪರಮೇಶ್ವರ ದೇವಸ್ಥಾನ ಇದೆಲ್ಲ, ಅದಕ್ಕೆ ಇವರೆಲ್ಲ ಬಡ್ಬಲ್ಲಿ ಸಿಕ್ಕಿರೋದು. ಉದ್ದಕ್ಕೂ ಇರೋ ಇದು ಪೂರ್ತಿ ಇದೆ ಕಾಟ. ಈಗ ಆಲ್ರೆಡಿ ಸುಮಾರು ಮೋರ್ ದೆನ್ 10 ಮಿನಿಟ್ಸ್ ವೀಡಿಯೋ ಕವರ್ ಮಾಡ್ಬಿಟ್ಟಿದ್ದೆ ಅಂದ್ಕೊಳ್ತೀನಿ ಆಲ್ರೆಡಿ ಬೆಳಗ್ಗೆ. ಇನ್ನೂ ನಾನು ಬಲ್ಗಿ ಸ್ಪಾಟಿಂದ 100 ಮೀಟರ್ಸ್ ಮುಂದಕ್ಕೆ ಬಂದಿಲ್ಲ. ನಾನು ಆಲ್ರೆಡಿ ಸುಮಾರು ಒಂದು ಮೋರ್ ದೆನ್ 5 ಮಿನಿಟ್ಸ್ ವೀಡಿಯೋ ಕವರ್ ಮಾಡಿದೆ. ಹೆಡ್ಲೈಟ್ ಆನ್ ಮಾಡಿರೋ ನೋಡಿ ಬೆಳಗ್ಗೆ ಫಾರ್ಚುನರು ಗಾಡಿ ನಂಬರ್ ಓದೋಕ್ಕಾಗಲಿಲ್ಲ, ಕಣ್ಣಿಗೆ ಹೆಡ್ಲೈಟ್ ಹೊಡಿತಾರೆ ಇತ್ತು. ಅದು ಶೋಗಿ ಸಿಗರೇಟು ರೆಡಿ ಮಾಡ್ಕೊತಾನೆ ಬಾಂಡ್. ಸೌಂಡ್ ಡೀಸೆಲ್ ಗಾಡಿ ಇರೋದು, ಡೀಸೆಲ್ ಬುಲೆಟ್ ಅದು. ಇಲ್ಲಿ ಹೆಡ್ಲೈಟು ಸಾಬತ್ತು ತೋರಿಸ್ತಾ ಇರೋದವ ನಮ್ಮಂತಲ್ಲೂ.
ಹೆಡ್ಲೈಟ್ಗಳು ಯಾಕೆ ಓಡ್ತಾವ್ದು ಅವನ್ನೇ ಕೇಳಬೇಕು. ಹೊಡೆದ ಹೋಗ್ಯ ರೋಡ್ ಗುರು. B3434 ಇರಬೇಕು ಅದು ಗಾಡಿ. KA07 B3434 ಇರಬೇಕು. ಅವ್ರು ಸಾಬೂನು ಕ್ಯೂಚ್ದವನ್ನ ಹಾಕ್ಕೊಂಡು ಜಾಸ್ ಕಡ್ಕೊಳ್ಳೋ ರಮೇಶ್ ಅವ್ರು ಓಡ್ತಾ ಇದ್ದಲ್ಲ ಅಂದ್ರೆ ಆಗಲೇ ಗೆಸ್ ಮಾಡ್ದೆ ಕಡ್ಕೊಳ್ಳೋ ರಮೇಶ್ ಬಾಲಂಗೋಚಿ ಅವನು ಅಂತ. ಕಡ್ಕೊಳ್ಳೋ ರಮೇಶ್ ಅದು ಸೋಲಾರ್ ಪ್ರೀಮಿಯರ್ ಸೋಲಾರ್ ಉದಳ ಕನ್ನಡ ಬಾಲಂಗೋಚಿ. ಅದು ಮುಂದೆ ಕೂತ್ಕೊಂಡೋಯ್ತು ಅವನು ಅದಕ್ಕೆ. ದಾರಿ ಹೋಗ ಚಾವಡಿ ಬೆಟ್ಟದ ಕಲ್ಪೂಜಾರಿ ಬಾಲಂಗೋಚಿ ಪ್ಲಸ್ ತಾತಪ್ಪನ ಬಾಲಂಗೋಚಿ. ಐಶ್ವರ್ಯ ಅರ್ಜುನ್ ಬಾಲಂಗೋಚಿ ಹೇಳಿ ಮುಂದೆ ಹೋಗ್ತದೆ ಹುಡುಗಿ. ಐಶ್ವರ್ಯ ಈಗ ತಾನೇ ಆಟೋ ಸಿಗ್ತವೆ. ಐಶ್ವರ್ಯ ಆಟೋ ಈಗ ಆಲ್ರೆಡಿ ಐಶ್ವರ್ಯ ಬಾಲಂಗೋಚಿ ಪಾಸ್ ಅಲ್ಲ. ಡ್ರೆಸ್ ಕೊಡೋದು ಅಲ್ಲಿ ಆಟೋದಲ್ಲಿ ನಿಲ್ಸ್ಕೊಟ್ಟು ಫುಟ್ಬಾಲ್ ಬ್ಲಾಕ್ ಮಾಡ್ಕೊಂಡು ಜೀಬ್ರಾ ಕ್ರಾಸ್ ಬ್ಲಾಕ್ ಮಾಡ್ಕೊಂಡಿರೋದು. ಅವರಿಂದ ಇನ್ನೊಬ್ಬ ಕುಣಿಸ್ಕೊಂತಾನ ಬಂದು 3994 ಗಾಡಿ ಅದು A3254. ಅವನ ಜೊತೆ ಇವಳೊಬ್ಳು ಬರ ಹೆಂಗೆ ಬ್ಲಾಕ್ ಮಾಡ್ಕೊತಾರೆ ರೋಡ್ಗಳು ಗೊತ್ತಾಗುತ್ತೆ. ಹೋಗೆ KSRTC ಬರ್ತಿರು. ಹೋಗೆ ತಗೋ ಇದುವೆ ಸ್ಪೆಲ್ ಇದು ಹೋಗಿ ಅಡ್ಡಂತೂ ನೋಡೋ ಗುರು. ಅಪ್ಪ ಇಡೀ ವಾತಾವರಣ ರೋಡೇ ಮುಚ್ಚೋಯ್ತು ಅಷ್ಟೋ ಹೋಗ್ತಾ ಇರ್ತದೆ. KSRTC ಗಾಡಿ ನಂಬರ್ ಓದಬೇಕಿತ್ತದು. ಇಲ್ಲಿ ಪದಗಳು ತೋರಿಸೋ ಜನಗಳು ಪದಗಳು ತೋರ್ಸೋಕೆ ಎಷ್ಟು ಎಫರ್ಟ್ ಆಗ್ತಾವ್ರೆ. ಇದು ಅಷ್ಟೇ ಐಶ್ವರ್ಯ ಅರ್ಜುನ್ ಬಾಲಂಗೋಚಿ ಪಾದ ತೋರಿಸ್ತಾಯ್ತಾ ಬಿಟ್ಟಿದ್ದು. ಪಂಚೆ ಕಟ್ಗಳ ಸಮಯದಲ್ಲಿ ಫ್ಲ್ಯಾಶ್ ಮಾಡ್ತಾಯಿದ್ದೆ. ಆ್ಯಕ್ಚುಲಿ ಅವ್ನು ಕವರ್ ಮಾಡಬೇಕಾಗಿತ್ತು. ಅವನಿಗಿಂತ ಮುಂಚೆ ಇವುಗಳನ್ನ ಕವರ್ ಮಾಡೋಣ ಅಂತ ಕವರ್ ಮಾಡಿದೆ. ಐಶ್ವರ್ಯ ಅರ್ಜುನ್ ಬಾಲಂಗೋಚಿ ಪಾದಗಳು ತೋರಿಸ್ತಾಳೆ. ಯಾಕೋ ಕಡ ಗೊತ್ತಿಲ್ಲ. ಇದು ಒಬ್ಬ ಪಾದ ತೋರಿಸ್ತಾ ಇರ್ತೀರ 9D6502. ಹೋಮ್ಲೆಸ್ ಕೊಳಕ್ಕೊಂಡೆವು. ಚಾಪೆ ಸಾಯಂಕಾಲ ತೋರಿಸಿದ್ನಲ್ಲ ಅದು ಇನ್ನೂ ಇಲ್ಲೇ ಬಿದ್ದಿದೆ. ಟೀ ಕುಡಿಯೋದು ದುಡ್ಡು ಕೊಡ್ತೀನಿ ಅಂದರೆ ಅದಕ್ಕೆ ಹೋಗುವಂತಾನು ಇದು ಇರ್ಬೋದು. ಅದಕ್ಕೆ ಇದ್ರ ರೋಡ್ಗೆ ನಂಜನಗೂಡು ರೋಡ್ಗೆ ಹೋಗು ಟೀ ಕುಡಿಯೋಕೆ ದುಡ್ಡು ಕೊಡ್ತೀವಿ ಅಂತ. ದಸರಾ ದಾರಿ ಅಲ್ಲೇನೋ ಇರ್ಬೋದು ಬಹುಶಃ. ನಂಜನಗೂಡು ರೋಡ್ ಹೋಗಿ ತುಂಬ ದಿನ ಆಗೋಯ್ತು. ತುಂಬ ದಿನ ತಿಂಗಳೇ ಆಗಿರಬೇಕು ಬಹುಶಃ. ಅಲ್ಲೆಲ್ಲ ಕಾಬಗಾರಿ ನಡೀತಾ ಇತ್ತು. ಅದ್ರದ್ದೇನೋ ಸ್ಟೋರಿ ಇರ್ಬೋದು. ಅದಕ್ಕೆ ಫೋರ್ಸ್ ಮಾಡ್ತಾಯಿದ್ದಾರೆ ಹೋಗು ಅಂತ. ಕರೆಂಟ್ ಇದೆ ಅಲ್ಲಿ. ಕರೆಂಟ್ ಇದೆ ಆದರೆ ಮೊಬೈಲ್ ಚಾರ್ಜ್ ಮಾಡೋಕ್ಕೆ ಆಪ್ಷನ್ ಇಲ್ಲ. JR2731 ಗಾಡಿ ನರಕ ಸೃಷ್ಟಿಸ್ಬಿಟ್ಟು ಗುರು 5 ನಿಮಿಷದಲ್ಲಿ ಇಲ್ಲಿ. ನವೀನ್ ಬಾಲಂಗೋಚಿ
ಚಾಮುಂಡಿ ಬೆಟ್ಟ ಮತ್ತು ಯಾವ ಮಟ್ಟಕ್ಕೆ ಯಾರು ಮಾಡಿದ್ರೆ ಗೊತ್ತಾ ಇಲ್ಲಿ ಒಂದೇ ಸಮ. ಅಯ್ಯೋ ಯಪ್ಪ ಎಷ್ಟೊಂದು ವೆಹಿಕಲ್ಲು ಬೆಚ್ಚೋಗಬೇಕು. ಅಯ್ಯೋ ಕೊಯ್ಯೋ ಅಂತ ಎಕ್ಸ್ಪೆಕ್ಟೇ ಮಾಡಲಿಲ್ಲ. ಕ್ಯಾಮ್ರಾ ರೆಕಾರ್ಡಿಂಗಲ್ಲಿ ಇರಬೇಕಿತ್ತು. ಮೊಬೈಲಲ್ಲಿ ಜಾಗ ಇಲ್ಲ ಆಲ್ರೆಡಿ ಹಾರನ್ನು ಬರೀ ಸೌಂಡ್ ಕೇಳಿಸ್ಕೋದ್ರು ಸಾಕು. ಶಬ್ದ ಇದ್ರದ್ದು ಶಬ್ದ ನ್ಯೂಸ್ ಚಾನಲ್ಲು ಸುತ್ತ ವರ್ಣಂಗಲಿ ಟೀ ಕುಡಿಲಿಲ್ವಲ್ಲ ಅದಕ್ಕೆ ಇದು. ಅಲ್ಲಿ ಹಾರನ್ನು ಅದು ದಸರಾದಲ್ಲಿ ನೋಡ್ತಾ ಇದ್ದೀರಾ ಕರೆಕ್ಟೆಲ್ಲ ಬರೋ ಸ್ಪಾಟ್ಗಳೆಲ್ಲ ಅಲ್ಲೊಂದು ಇಲ್ಲೊಂದು ಇದ್ದಕ್ಕೂ ಅಲ್ಲಿ ಎಷ್ಟು ಚೆನ್ನಾಗಿ ರೋಡ್ ಕವರ್ ಮಾಡ್ತಾರಲ್ಲ ಕಾಕಿ. ಚಾಪೆ ಅಲ್ಲಿ ರೋಡಲ್ಲಿ ಚಾಪೆ ಬಿದ್ದಿತ್ತಲ್ಲ ಒಂದು ತೋರಿಸಿದ್ನಲ್ಲ, ಷಣ್ಮುಗ ಕೊಡಿಸಿದ್ದು. ಸ್ಲಿಪ್ಪರ್ ಯಾರೋ ಮುಂದಕ್ಕೆ ಹೋಗ್ತೀರ ನಿಂತ್ಕೋತೀನೋ ಇಲ್ಲ. ME 8088 ಆಗಲೇ ಗೆಸ್ ಮಾಡಿದೆ. ಅದು ಮ್ಯಾಕ್ಸ್ ಬಜ್ಜಳ ಬಾಲಂಗೋಚಿ ಪ್ಲಸ್ ಕುಮುಳ ಹಾಕಂದ. ಇಲ್ಲೊಬ್ಬ ಜಿಬ್ರಾ ಕ್ರಾಸ್ ಮಾಡ್ತೀನಿ ನಾನು ಈ ಜಾಗದಲ್ಲಿ, ಅದಕ್ಕೆ ಬರ್ತಾ ಇರೋದು ಮನೇಲಿ. ಇದೊಂದು ಅಷ್ಟೇ ಯಾಕೆ ಇಲ್ಲಿ ಕ್ರಾಸ್ ಮಾಡ್ತೀರಿ ಅಂದರೆ ಬಿಸಿಲು ಕಾಯೋದಕ್ಕೆ. ಆರ್ಗನೈಸ್ಡ್ ಇದಿಷ್ಟು. ಒಂದು ಜಿಬ್ರಾ ಕ್ರಾಸ್ ಮೇಲೆ ಬಂದಲ್ಲ ಅದು ಆರ್ಗನೈಸ್ಡ್. ಏನಕ್ಕೆ ಅಂದರೆ ನಾನು ಇಲ್ಲಿ ರೈಟ್ ಸೈಡಿಗೆ ಬರ್ತೀನಿ, ಬಿಸಿಲು ಬೀಳಿ ಹಿಂಗೆ ವಾಕ್ ಮಾಡೋದು ಮಾಡ್ತೀನಿ. ಬಿಸಿಲು ಬಿದ್ದರೆ ಬಿಸಿಲು ಕಾದಂಗೂ ಆಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಬರ್ತೀನಿ. ಅಲ್ಲಿದ್ದು ಇದು ಸಿಟಿ ಕಾರ್ಪೊರೇಷನ್ ಹಾವಳಿ ಇನ್ನೂ ನಿಲ್ಲಿಸಿಲ್ಲ, ಹಾರನ್ ಹಾವಳಿ ಇನ್ನೂ ನಿಂತಿಲ್ಲ. ಅದು ಸಿಟಿ ಕಾರ್ಪೊರೇಷನ್ದು ಗಾಡಿ ಇಲ್ಲಿ ಕರೆಕ್ಟಾಗಿ ಯಾವ ಸ್ಪಾಟಲ್ಲಿ ನಿಲ್ಸಿದ್ದೇನೆ ಅಂದರೆ ನಾನು ಕೂದಲು ಸರಿ ಮಾಡ್ಕೊಳ್ಳೋಕ್ಕೆ ಅಂತಂದ್ಬಿಟ್ಟು ಒಂದು ಅಂಗಡಿ ಹತ್ರ ನಿಂತ್ಕೊಳ್ತೀನಲ್ಲ, ಕಾಸು ನೋಡಿಕೊಂಡು ಕರೆಕ್ಟಾಗಿ ಅದೇ ಅಂಗಡಿ ಮುಂದೆ ನಿಲ್ಸಿದೆ ನಾನು. ಅವರೊಂದು ಹಾಡು ಕೇಳಿಸಿ ಹೋಗೋರು. ನಿಂತೆಲ್ಲ ಇದು ಕಂಟಿನ್ಯೂಸ್ ಆಗಿ ಬರ್ತಾನೆ ಇದೆ. ಇದು ನಿನ್ನೆಯಿಂದನೇ ಶುರು. ನಿನ್ನೆ ಹೊರಡು ನನಗೆ ಟೀ ಕುಡಿದೇ ಹೋದೆ, ಅಲ್ಲಿಂದ ಮುಂದಕ್ಕೆ ಕಂಟಿನ್ಯೂಸ್ ಆಗಿ ಅಕ್ಕಪಕ್ಕ ಕೂತ್ಕೊಂಡು ಕಿವಿ ಪಕ್ಕ ಬಂದು ಕುತ್ಕೊಂಡು ಮಾತಾಡೋಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಕಿವಿ ಪಕ್ಕ ಬರ್ತಿದ್ದೆ ಬಂದೇ ಮಾತಾಡೋದು ಆ ಥರದ್ದು. ಕೂದಲಕ್ಕಂತ ಬಲಗುಚ್ಚಿ ಅದು ಹಾರೋನ್ ಮಾಡ್ದಲ್ಲಿ ಯಾರೋ ಗೋಳಿ ಇವಾಗ. ಹಾರೋನ್ ಫಾರ್ಚುನರ್ MK 5600 ಇಲ್ಲ 560 ಹಾರೋನ್ ರೋಡಲ್ಲಿ ವೆಹಿಕಲ್ಗಳೇ ಇಲ್ಲ, ಖಾಲಿ ಹೊಡಿತಾ ಇತ್ತು ರೋಡು. ಹಂಗೂ ಹಾರೋನ್ ನೋಡ್ಕೊಂಡು ಸಾಯ್ತಾರೆ ಬಡ್ಡೆಕ್ಳು. ಅಲ್ಲೊಬ್ಬ ಡಿಯೋ ಎಲ್ಲೋ ಕಾರ್ ಹೋಗ್ತಾಯಿತ್ತಲ್ಲ, ಅವ್ನು ಚಡ್ಡಿಲಿ ಹೋಯ್ತಾ ಯಾವ ಚಂದ ಕೂತವನೆ ಅಂದರೆ ಹೆಣ್ಮಕ್ಳು ಕಾಚ ಹಾಕೊಳ್ತಾರಲ್ಲ, ಬಿಗ್ನಿ ಇರುತ್ತಲ್ಲ, ಬಿಕ್ನಿ ಆ ರೇಂಜಲ್ಲಿ ಐತೆ ಅವ್ನು ಕೂತಿರೋದು. ಹೋಗ್ತಾರ ಹೋಗಿ 5084 KA09 ಇರಬೇಕು, 875 ದೇವರಾಜ ಇರಬೇಕದು. ದೇವರಾಜ 875 ಇರಬೇಕು ಆಟೋ. ಓಕೆ ಹಾರೋದು ಮಾತ್ರ ನಿಂತೇ ಇಲ್ಲ, ಒಂದೇ ಸಮ ಬರ್ತಾನೆ ಐತೆ ಗಾಡಿಗಳು ನೋಡಿ. ರೋಡಲ್ಲ ಅವ್ರ ಓನ್ ಮಿಂಡವನ MG 5077 ಅದು. ರೋಡಲ್ಲಿ ಯಾರೂ ಇಲ್ಲ, ಖಾಲಿ ರೋಡ್. ಹಂಗೂ ಅವ್ರು ನೋಡಿರ್ತಾರೆ ಬಡ್ಡೆ ಲೆಕ್ಕ ಆ ಕಡೆ. ಸ್ಟ್ರೈಟ್ ರೋಡ್ ಹೋಯ್ತಾ ಅದನ್ನ ಅವ್ನ ಪಾಡಿಗೆ ತಿರ್ಗಾ ಮುಚ್ಕೊ ಹೋಗ್ಬೇಕಲ್ವಾ. ಇನ್ನೂ ಒಂದು ತಗೋ ಹೌದಲ್ಲ ಎಬಹ ಯಾವುದೋ ನೀರು ಅಂತ ಯಾವುದೋ ಇದೆ, ಅದು ಹಾರನ್ ಮಾಡಿದ್ದು. ಹೋಗ ಇದು 35B 966
35B 966 ಗಾಡಿ ಅದು. ಹಾರನ್, ಇನ್ನೂ ಒಂದು ಹಾರನ್ ಕೇಳಿಸ್ಕೊಳ್ಳಿ ಸುಮ್ಮನೆ ಸಾಕು. ಸುಮ್ಮನೆ ಹಾರನ್ ಕೇಳಿಸ್ಕೊಳ್ಳಿ. ಮಹಾಲಕ್ಷ್ಮಿ ಸ್ವೀಟ್ಸ್ ಇದೆ, ಮಹಾಲಕ್ಷ್ಮಿ ಸ್ವೀಟ್ಸ್. ಇವ ಆರ್ಗನೈಸ್ಡ್, ಅವನು ಆರ್ಗನೈಸ್ಡ್. ಅಲ್ಲಿ ಆ್ಯಕ್ಚುಲಿ ಅವ್ರು ಹೋಗ್ತಾ ಇದ್ದಾರಲ್ಲ, ಕೈಲಿ 100 ರೂಪಾಯಿ ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ನಿಮ್ಮ ಪ್ರಯಾಣ ಸುಖಕರವಾಗಿರಲಿ ಅಂತ ರೈಟ್ ಹ್ಯಾಂಡ್ ಸೈಡಲ್ಲಿ ಯಾವುದೋ ಒಂದು ಸಿಟಿ ಕಾರ್ಪೊರೇಷನ್ ಗಾಡಿ ಹೇಳ್ತೀವಿ. ಏನಂದರೆ ರೋಡಲ್ಲಿ ಹೋಗೋದು ದುಡ್ಡು ಕೊಡ್ತಾರೆ ನನಗೆ ಅಂತ. ಅಂದರೆ ರೋಡ್ವೇಸು, ನೀವು ರೋಡ್ವೇಸಲ್ಲಿ ಹೋಗೋ 100 ರೂಪೀಸ್ ದುಡ್ಡು ಕೊಡ್ತಾರೆ ಅಂತ ಆ್ಯಕ್ಚುಲಿ ಹೇಳ್ತಾರೆ. ಅದು ಕೇಳಿಸ್ಕೊಡ್ರ, ಯಾವತ್ತು ಹಾಕೋಕ್ಕಾಗುತ್ತೆ. ಅದೇ 6 ತಗಲ ದುಡ್ಡು ಕೊಡೋಕ್ಕಾಗಲ್ಲ, ಇವತ್ತು ಕೊಡ್ತೀವಿ ಹೋಗು ಅಂತ. ಕುಮಿನಳ ಕನ್ನಡ ಬಲಂಗೊಚ್ಚಿ ಅದು, ಆ ಕಡೆಗೆ ಹೋಗುವಂತ ಅದ ಹೇಳಿಲ್ವಾ. ಹಾರ್ನ್ ನಡೆಯೋದು ಅಂತ ನಿಂತೇ ಇಲ್ಲ. ಸೌಂಡ್ ಫಾರ್ಮುಲಾ ಒಂದೇ ಸಲ ಬರ್ತಾನೆ ಇದೆ. ಹಾರನ್ ಕೇಳಿಸ್ಕೊಳ್ಳಿ. ಅಲ್ಲಿ ರೋಡಲ್ಲಿ ಯಾರಿಗೂ ಸಾರು ನೋಡಿತಾ ಇದ್ದ ಅವ್ನು ಬುಳ ಮಗ. ಇವನು ಯಾರು ನೋಡಿತಾ ಇದ್ದಿದ್ದು ಅಲ್ಲಿ ಪಲ್ಸರ್. ಅವನ ಮುಂದೆ ಯಾರು ಸುಮ್ಮನೆ ಯಾರು ನೋಡಿತಾನೆ ಸುಳೆ ಮಗ ಅವನು. ಅಲ್ಲಿ ಅಗೇನ್ ಹಾರ ನೋಡಿದ್ದು. 45Q3590 ಕುಮಿನಳ ಕನ್ನಡ ಬಲಂಗೊಚ್ಚಿ. AB239A09 ಗಾಡಿ ಅದು. ದುಡ್ಡು ಇಸ್ಕೊ ಹೋಗಿ ಅಂತ ದುಡ್ಡು ಕೊಡ್ತಾರೆ ಅವ್ರು. ರೋಡ್ವೇಸಲ್ಲಿ ದುಡ್ಡು ಇಸ್ಕೊಂಡು ಹೆಡ್ಲೈಟ್ ಆರಾನ್ ಮಾಡಿದ್ದು. ಇವನು ಆರಾನ್ ಮಾಡ್ದ ಸುಳೆ ಮಗ. ರೋಡಲ್ಲಿ ಅವರು ಮಿಂಡಾವನ HP 474 ಗಾಡಿ ಅದು. ಸುಮ್ಮನೆ ಆರಾನ್ ಕೇಳಿಸ್ಕೋಗರು. ಆ್ಯಕ್ಚುಲಿ ನಿನ್ನೆಯಿಂದ ಈ ಸೌಂಡ್ ಮಾಡೋದು, ಸುತ್ತಮುತ್ತ ಸೌಂಡ್ ಮಾಡೋದು ಸಿಕ್ಕಾಪಟ್ಟೆ ಜಾಸ್ತಿ ಪ್ರಮಾಣದಲ್ಲಿತ್ತು. ಈಗ ಜಸ್ಟ್ ಯಾವಾಗ ಮಧ್ಯಾಹ್ನದ ಮೇಲೆ, ಎಸ್ಪೆಷಲಿ ಸಂಜೆ ಮೇಲೆ ಹೆವಿ ಹಾರನ್ ಮಾಡೋದು. ಇವನು ಕೂತಿರೋ ಅವತಾರ ದೊಡ್ಡ ಫಾರ್ಮುಲಾ ಅದು. HU 9768 ಅದು. ಬ್ಯಾಕ್ಸ್ ಬಜ್ಜಳ ಬಲಂಗೊಚ್ಚಿ ಅವ. MG 8275 ಆರೋ ನೋಡ್ದ ಅವನು. ಕಿವಿ ಹತ್ರ ಒಂದು ಆರೋ ನೋಡ್ದ. ಅದು ಹೆವಿ ಜೋರಾಗಿತ್ತು ಬಡಿ ಮಗಂದು. ಆಟೋ AA 3957 ಇರಬೇಕು, ನಾಟ್ ಶೋರ್. ರಾಜೇಶ್ ಬಲಂಗೊಚ್ಚಿ ಅವ. ರಾಯಲ್ ಬ್ಲೂ ನಾಗಡೆ ಬಿಸ್ಕಟ್ ಹಾಕಿದ್ರು. ಅವಾಗಿನಂತೂ ಒಂದೇ ಸಭಾಗರು ಸೌಂಡ್. ಆ್ಯಕ್ಚುಲಿ ಈ ಜಾಗದಲ್ಲಿ ಕಳ್ಕೊಳ್ಳೋ ರಮೇಶ್ ಬಲಂಗೊಚ್ಚಿ ಒಬ್ಬ ಕೂತ್ಕೊಂಡಿದ್ದ. ನಾಯಿಗೆ ಬಂದು ಹಾಕ್ಕೊಂಡು ಬಡ್ಡೆದ. ಆ ನಾಯಿ ಇನ್ನೂ ಅಲ್ಲೇ ಇದೆ, ಕಪ್ ಕಲರ್. ಹೆವಿ ಕಾಟ ಕೊಡೋರಿದ್ರು ಅಲ್ಲಿ. ಕೈ ಹಿಡ್ಕೋಕು ಫೋನಲ್ಲಿ ಮಾತಾಡ್ತಿದ್ದಲ್ಲ, ಫುಲ್ ಆಮ್ ಶರ್ಟ್, ಅವನು ಕಡ್ಕೊಳ್ಳೋ ರಮೇಶ್ ಬಲಂಗೊಚ್ಚಿನ. ಅಲ್ಲಬ್ಬ ಟೀ ಕಾಫಿ ಏನೇನೋ ಕುಡಿತಾ ಇದ್ದಲ್ಲ ಸೋಳ ಮಗ. ಅವನು ನಿಂತ್ಕೊಂಡು ಒಂದೇ ಸಮ ಪೋಸ್ ಕೊಡ್ಕೊಂಡು ಕುಡಿತಾ ಇರೋದು. ಕಡ್ಕೊಳಗೆ ಹೋಗು ಅಂತ, ಕಡ್ಕೊಳಗೆ ಹೋಗು ಟೀ ಬಂದು ಕೊಡ್ತಾರೆ ಅಂತ.
ಮಿಂಡ್ರೆ ಕೊಟ್ಟ ಮಗ ಅವಾಚ್ಯ ಶಬ್ದಗಳಲ್ಲಿ ಬೈತಾರದು ಯಾರಿಗೋ. ಲೌಡ್ ಸ್ಪೀಕರ್ ಹಾಕ್ಕೊಂಡಿರೋದು. ಲೌಡ್ ಸ್ಪೀಕರ್ ಹಾಕ್ಕೊಂಡು ಮೊಬೈಲ್ ಯೂಸ್ ಮಾಡೋಷ್ಟು ಬ್ಯಾಟ್ರಿ ಇದ್ದವಳು ಸಾಟಾ ಥರಕ್ಕೆ ಇದಾಕಿನ ಚಾರ್ಜ್ ಹಾಕಿನ ಸುಳ್ಳು ಮಗ ಗೊತ್ತಿಲ್ಲ. ಅದು ಆ್ಯಕ್ಚುಲಿ ಪುಸ್ತಕ ಮತ್ತೆ ಕಟ್ಕೊಳ್ಳೋ ರಮೇಶ್ ಬಾಲಂಗುಚಿ ಅವನು. ಅವ್ರು ಪರವಾಗಿ ಕೆಲಸ ಮಾಡ್ತಾ ಇರೋದು. ನೋಡೋಕ್ಕೆ ಸ್ವಲ್ಪ ಕುಮಾರಸ್ವಾಮಿ ಮಗನ ಥರ ಇದ್ದಾನೆ. ಲೌಡ್ ಸ್ಪೀಕರ್ ಅಲ್ಲಬ್ಬ. ಹತ್ತೋ ಜಾಗದಲ್ಲೇ ಒಳ್ಳೆ ವಿಷಯ ಜಸ್ಟ್ ಮಿಸ್ಸು. ಈ ಬಳ್ಳಿ ಮಗ ಅಡ್ವರ್ಟೈಸ್ಮೆಂಟ್ಗಳು ಅಷ್ಟು ಇಷ್ಟಲ್ಲ. ಅಯ್ಯಮ್ಮ ಇಲ್ಲೇ ನೆರ್ಕಪ್ಪರ್ಕ ಅಂತ ತುಂಬ್ತಾಯಿತ್ತು. ಜಸ್ಟ್ ಮಿಸ್ ಆಗೋಯ್ತು ಇಲ್ಲೇ. Zero 9 MF31 ಬೊಲಿರೋ ಗಾಡಿ ಹೋಯ್ತಲ್ಲ, ಬಲಿನೋ, ಸುಜುಕಿ ಬಲಿನೋ ಎಲ್ಲಿದೆಯಲ್ಲ ಸೇಮ್ ಇದೆ ಗಾಡಿ. ಇಲ್ಲ ಟೊಯೋಟದಿದ್ದು. ಸೊ ಇದೇ ವರ್ಷನ್ನು ಇದರಲ್ಲಿ ಇದೆಯಲ್ಲ ಸುಜುಕಿ ಆ ಗಾಡಿ. ಈ ಕಡೆಯಿಂದ ಹೋದವನು ಅಲ್ಲಿ ಯೂ ಟರ್ನ್ ಹಾಕೊಂಡು ಮತ್ತೆ ಈ ಕಡೆಯಿಂದ ಬರ್ತಾರೆ. ವಿಶೇಷತೆ ಏನಪ್ಪ ಅಂದರೆ ದಸರಾ ಧೂಳು ಹೆವಿ ಧೂಳು ಇಳಿಸ್ಕೊಡುತ್ತಾರೆ. ಈ ಕಡೆಯಿಂದ ಹೋಗ್ಬೇಕಾದ್ರೂ ಅಷ್ಟೇ, ಆ ಕಡೆಯಿಂದ ಬರ್ಬೇಕಾದ್ರೂ ಅಷ್ಟೇ. ತಾರ್ ರೋಡ್ ಇದೆ, ಹಿಂಗಿದ್ರು ಕೂಡ ರೋಡಿಂದ ಆಚೆಗೆ ಹೋಗುತ್ತೆ ಒಂದು ವೀಲು. ಒಂದು ಚಕ್ರದ ರೋಡಿಂದ ಆಚೆ ಇರ್ತಾನೆ. ಇನ್ನೂ ಅಂತ ವಿಷಯ ಏನಂದರೆ ಗಮನಿಸಬೇಕಾಗಿರೋದು ಅಂದರೆ ರೈಲು 20 ನಿಮಿಷ ಅಲ್ಲ ತಡವಾಗಿ ಬರುತ್ತೆ. ಇವತ್ತಲ್ಲ ಆಲ್ಮೋಸ್ಟ್ ಅರ್ಧ ಗಂಟೆ. ಇದರಲ್ಲೂ ಅಷ್ಟೇ ಯಾವಾಗ ಸುಮಾರು ದಿವಸದಿಂದ ನಾನು ಬೆಸ್ಟ್ ವೆಹಿಕಲ್ ಹೋಯ್ತಾವೆ ನೋಡ್ಬೋದು. ಡೆಸ್ಟ್ ನೋಡು, ಇಲ್ಲಿ ನೋಡಿ ಡೆಸ್ಟು ಹೋಗೆ F5104 ಡೆಸ್ಟ್ ನೋಡ್ಬೋದು. ಇದು ಯಪ್ಪ ಗಾಡಿ ಎಷ್ಟು ಲೇಟಾಗಿ ಬರ್ತದೆ. ಗಾಡಿಗಳು ಎಷ್ಟು ಲೇಟಾಗಿ ಬರ್ತವೆ ಅಂದರೆ ಬೇಕಂತಲೇ ಅಂದ್ಬಿಟ್ಟು ಅಂದೆ ನಾನು ಅಷ್ಟಿಷ್ಟಿಂದ ರೈಲಲ್ಲಿ ಎಷ್ಟು ದಿವಸ ಓಡಾಡಿದ್ದೀನಿ, ಅಲ್ಲಿ ಎಷ್ಟು ದಿವಸ JS 4340 ಗಾಡಿ ಅದು 11W8224 ಗಾಡಿ ಅದು. ಇನ್ನೊಂದೇನೆಂದರೆ ನಾನು ಎಷ್ಟು ದಿವಸ ರೈಲಲ್ಲಿ ಬಂದಿದ್ದೀನಿ ಇಲ್ಲಿಗೆ ಅದಕ್ಕೆ ಮಹಾಲಕ್ಷ್ಮಿ ಊಟಕ್ಕೆ ಅಷ್ಟು ದಿವಸ ಲೇಟಾಗಿ ಬಂದಿದ್ದೀನಿ. ಅಂದರೆ ಆ ಗಾಡಿ ಬಿಡಬೇಕಾಗಿರೋದು 11 ಗಂಟೆ 45 ನಿಮಿಷಕ್ಕೆ ಮೈಸೂರು ಜಂಕ್ಷನ್ ಬಿಡಬೇಕು. ಅವ್ರು ಬಿಡೋದೇ 12 ಗಂಟೆ 15 ನಿಮಿಷಕ್ಕೆ. 12 ಗಂಟೆ ಮೇಲೇ ಬಿಡೋದು, 12 ಗಂಟೆ 15 ನಿಮಿಷ. ಇವತ್ತು ಅಷ್ಟೇ 12 ಗಂಟೆ 5 ನಿಮಿಷ 10 ನಿಮಿಷಕ್ಕೆ ಬಿಟ್ಟಿರೋದು. 25 ನಿಮಿಷ ಅಲ್ಲಿ ತಡವಾಗಿ ಬಂದಿರ್ತದೆ. ಅಂದರೆ ಮಿನಿಮಮ್ ½ ಆನ್ ಅವರ್ ಲೇಟ್ ಮಾಡ್ಕೊಂಡಿದ್ದಾರೆ ಹೆಚ್ಚು ಕಡಿಮೆ. ಯಾಕೆ ಹಿಂಗೆ ಮಾಡೋದು ಅಂದರೆ ನಾನು ಹೋಗೋಷ್ಟೊಳಗೆ ಊಟ ಸ್ಟಾರ್ಟ್ ಆಗೋಗಿರ್ತದೆ. ಸೊ ಊಟ ಸ್ಟಾರ್ಟ್ ಆಗೋಗಿರುತ್ತೆ. ನನಗೆ 2 ಸರಿ ಸಿಗುತ್ತೆ, 3 ದಿವಸ ಊಟ ಸಿಗೋಲ್ಲ. ಅರ್ಥ ಆಯ್ತಾ? ಅಂದರೆ ಫಸ್ಟ್ ರೌಂಡ್ 2 ರೌಂಡ್ ಸಿಗುತ್ತೆ, 3ನೇ ರೌಂಡ್ ಸಿಗೋಲ್ಲ. ನಿನ್ನೆ ಯದ್ವಾ 3 ರೌಂಡು ಸಿಕ್ತು. ಆದರೆ ಸ್ಕಿಪ್ ಆಗಿದ್ದೇನೆ, ಖರಾಬ್ ಮೇಲೆ ಸ್ಕಿಪ್ ಆಯಿತು. ಯಾಕೆ ಅಂದರೆ ನಾನೇ ಈ ಕಡೆ ಹಿಂಗೆ ಬಂದ್ಬಿಟ್ಟೆ. ಸೆಕೆಂಡ್ ರೌಂಡ್ ಇಸ್ಕೋತಾರಲ್ಲ ಆ ಜಾಗ ಬಂದುಬಿಟ್ಟಿದೆ. ಸೊ ಹೀಗಾಗಿ ಫಸ್ಟ್ ರೌಂಡಲ್ಲಿ ಅಲ್ಲಿ ಮಿಸ್ ಆಯಿತು. ಸೊ ಈ ಥರ ಕಥೆಗಳು ನಡೀತಾ ಇರುತ್ತೆ. ರೈಲ್ವೆ ಡಿಪಾರ್ಟ್ಮೆಂಟಾಗಿ ಬೇಕಂತಲೇ ಲೇಟ್ ಮಾಡ್ತಾರೆ. ಸ್ಪೆಷಲಿ ಊಟದ ಟೈಮಲ್ಲಿ ಹಿಂಗೆ ಮಾಡೋದು.
ಈ ಕತೆ ಸುಮಾರು ಸರಿ ಹೇಳಿದ್ದೀನಿ ನಾನು. ಈವನ್ ನಂಜನಗೂಡಿಗೆ ಹೋಗ್ಬೇಕಾದ್ರೂ ಅಷ್ಟೇ, ನಂಜನಗೂಡಿಗೂ ಈ ಮಧ್ಯಾಹ್ನದ ಟ್ರೈನ್ ಏನಾದ್ರು ತೊಗೊಂಡು 11:45 ಟ್ರೈನ್ ಏನಾದ್ರು ತೊಗೊಂಡ್ರೆ ಊಟ ಸಿಗೋಲ್ಲ, ಇನ್ನೂ ತಡ ಆಗೋಗುತ್ತೆ. ಅದು ನಂಜನಗೂಡಿಗೆ ಬರ್ತೀರ ಏನು ಮಾಡೋಕ್ಕಾಗಲ್ಲ ಅಂತವ್ರು ಅವ್ನು ಅಮ್ಮನ ನಾಕ್ಯ ಅದ್ಯಾವನ. ನಾನು ನಂಜನಗೂಡಿಗೆ ಹೋದರೆ ಇನ್ನೂ ಲೇಟ್ ಆಗುತ್ತೆ, ಇನ್ನೂ ಅಳ್ಳಾಡಿಸ್ಕೊಂಡು ಹೋಗಿದ್ದಾರೆ. ಯಾವ ಮಟ್ಟಕ್ಕೆ ಅಂದರೆ ಎಷ್ಟು 2 ಗಂಟೆ ಮೇಲೆ ಆಗೋಗುತ್ತೆ ಅವ್ರು ಹೋಗಿ ತಲುಪೋದು ಅಷ್ಟೊತ್ತಿಗೆ. ಅಲ್ಲಿ ಲೌಡ ಏನು ಹೇಳಿ ಈಗ ಹಂಗೆ ಹಂಗೆ ಅಂತ ಮಾತಾಡ್ಕೊಂಡು ಹೋಗ್ತಾಳೆ ಅವಳು. ತಳ್ಳಗಾಡಿ ದುರ್ಗಾಪುರ ದೇವಸ್ಥಾನದ್ದು ಹೇಳಿಲ್ವಾ, ಬೆಳಗ್ಗೆ ಚಡ್ಡಿ ಖಾಲಿ ರೋಡ್ ಹುಡುಗರು. ಖಾಲಿ ರೋಡ್ ಅಲ್ಲ, ಅವ್ರು ಅಕ್ಕಿ ಕಡೆ ವೆಹಿಕಲ್ ನಿಂತಿದ್ರು ಕೂಡ ತಿಕ್ಕ ಮುಚ್ಕೊಂಡು ನೀರು ಪಾಡ್ಗೆ ಹೋಗ್ಬೇಕು. ಅವರು ನಿಂತಿರೋ ರೋಡಾಗಿ ಗೊತ್ತಿಲ್ವ ಆ ಗಾಡಿ ಓಡಿಸ್ಬೇಕಂತ ಸುಮ್ಮನೆ ಆರೋಗ್ಯ ಮಾಡ್ಕೊಂಡು ಅವರು. ತಳ್ಳಗಾಡಿ ಇಲ್ಲೂ ಒಂದು JC 5606 ಅಲ್ಲಿ ಲೇಡಿ ಹೋಗ್ತಾ ಇತ್ತಲ್ಲ, ಅದು HE 3960. ಇವನ ಬಗ್ಗೆನೂ ಏನೂ ಹೇಳಬೇಕಾಗಿಲ್ಲ, ಇವನು ಇನ್ನೂ ಲೈನಲ್ಲೇ ಹೋಗ್ತಾ ಇದ್ದಾನೆ. ಹೋಗ್ತಾಯಿತ್ತಲ್ಲ ಲೌಡೆ ರೋಡ್ ಸೆಂಟ್ರಲ್ಲಿ ಹೋಗ್ತಿದ್ವಲ್ಲ, ಲೆಫ್ಟಿಗೆ ಬರ್ತಾಳೆ, ಅಲ್ಲಿ ಇದು ಬರ್ತಾಯಿತ್ತಲ್ಲ iQube ಗಾಡಿ ಬರ್ತಾಯಿತ್ತಲ್ಲ, ಇದು ಅದೇ ಕತೆ. KA 3547 ಅದು ಬೇಕಂತಾರೆ ಕರೆಕ್ಟಾಗಿ ತುದಿಗೆ ಬರೋದು, ಎಳ್ಕೊಂಡು ಹೋಗ್ತಾರೆ ಅಂತ. ಹೆಡ್ಲೈಟ್ ಆನ್ ಮಾಡ್ಕೊ ಬರ್ತಾರೆ ನೋಡಿ ಬಳಿ ಮಗ. JC 7761 ಗಾಡಿ ಅದು. ಕಾರ್ನರ್ ಬರ್ತಾರೆ, ರೋಡ್ ಕಾರ್ನರ್ಗೆ ಬಟ್ ಅಲ್ಲಿ ರೈಟ್ ಸೈಡ್ ನೋಡಿ ಎಷ್ಟೊಂದು ಜಾಗ ಖಾಲಿ ಹೋಗಿ ಬಿದ್ದು ಒದ್ದಾಡ್ತಾ ಇತ್ತು. ಹಂಗೂ ಬಟ್ ಹಾಕಲಿ ಇಲ್ಲೇ ಈಗ ಬರ್ತಾರೆ. ಹೆಡ್ಲೈಟ್ 2 ಗಾಡಿ ಹೆಡ್ಲೈಟ್ ಆನ್ ಮಾಡ್ಕೊಂಡವ್ರೆ. JE 2924 ಗಾಡಿ ಅದು. ಈ ಗಾಡಿ 2ನೇ ಸರಿ ಹೇಳ್ತಾ ಇರೋದು ಇದೇ ರೋಡಲ್ಲಿ. ಈಗಲೇ ಇದೇ ವೀಡಿಯೋದಲ್ಲಿ 2ನೇ ಸರಿ ಹೇಳ್ತಾ ಇರೋದು ನಾನು. ಆದರೆ ಮುಂದ್ಗಡೆ ಹೋಗಿ ಎಲ್ಲ ಯೂಟರ್ನ್ ಹಾಕೊಂಡು ಮತ್ತೆ ಬಂದ ಬೋಳಿ ಮಗ. ಅದು ಹೆಡ್ಲೈಟ್ ನಡೆಯೋದು ಒಬ್ಬ ಬೇಕಂತ ಹೆಡ್ಲೈಟ್ ಹಾಕೊಂಡ್ಬಂದಿರೋದು 2 3 ಎಷ್ಟೊಂದು ಅಯ್ಯೋ ಉದ್ದಕ್ಕೂ ಹೋಯ್ತಾಗೂ ಹೆಡ್ಲೈಟ್ಗಳು, ಉದ್ದಕ್ಕೂ ಹೋಯ್ತು ಹೆಡ್ಲೈಟ್ಗಳು. ಅಲ್ಲಿ ನೋಡಿ ಬಟ್ ಬೇಡ ಅಂತ ಎಷ್ಟು ಗಾಡಿಗಳು ಹೊಳಿತಾವೆ. ಇಲ್ಲೂ ಒಂದು ಹೋಂಡಾ ಶೈನ್ ವೀಗೋ, ಅಲ್ಲಿ ಜುಪಿಟರ್ ಗಾಡಿ ಬರ್ತಾಯಿದೆ. ಅಲ್ಲೂ ಅದರಿಂದ ಜುಪಿಟರ್ ಪಕ್ಕ ಹೋಂಡಾ ಆ್ಯಕ್ಟಿವ್ ಹೆಡ್ಲೈಟ್ ಆನ್ ಆಗಿದೆ. ಶೆಟ್ಟಿ ನೋಡಿ ಬೋಳಿ ಮಗದ JH 516 ಅದು iQube ಹೆಡ್ಲೈಟ್ ಆನ್ ಮಾಡ್ಕೊಂಡಿರೋದು. HK 1617 HK ಮಾಡ್ತೀವಿ ಅಂತ ಹೆಡ್ಲೈಟ್. ಯಾಕೆ ಇಷ್ಟೊಂದೆಲ್ಲ ತಿಕ್ಕಾರ್ಕತ್ತವ್ರು ಅವರು ಅಂದರೆ, ಇವತ್ತು ಮಂಗಳವಾರ ಅವರು ಬೆಳಿಗ್ಗೆ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡೋದ್ರ ಪ್ರಕಾರ ಇದಕ್ಕೆ ಹೋಗ್ಬೇಕಾಗಿತ್ತು, KR ಹಾಸ್ಪಿಟ್ಲಿಗೆ ಮುಂಭಾಗ ಊಟ ಇಸ್ಕೋಬೇಕಾಗಿತ್ತು. ಮಂಜುನಾಥ್ ಬಾಲಂಗೋಚಿ ಇದು. ಅದು KR ಹಾಸ್ಪಿಟ್ಲ್ ಹತ್ರ ಊಟ ಇಸ್ಕೊಳ್ಳಿಲ್ಲ. 45A 3472 ಹೆಡ್ಲೈಟ್. ಅಲ್ಲೊಂದು ಹಂಟರ್ ಮಂಜುನಾಥ ಸ್ವಾಮಿ ಕೃಪೆ. ನಾನು ಹೇಳಿಲ್ವಾ ಮಂಜುನಾಥ ಸ್ವಾಮಿ ಕೃಪೆ ಅಂತ? ಗಾಡಿ ನಂಬರ್ ಎಲ್ಲ ಅಳಿಸೋಗಿದೆ ಏನೋ. ನಂಬರ್ 1 ತೋರಿಸ್ಕೊಂಡು ವೀಡಿಯೋ ರೆಕಾರ್ಡ್ ಮಾಡ್ತಾವೆ ನಾವು. ಅಲ್ಲೂ 2 ಪ್ರೆಸ್ ಗಾಡಿ ಅದು HF ಜುಪಿಟರ್ ಹೆಡ್ಲೈಟ್ ಅದು. ಎಷ್ಟೋ ಗಾಡಿ ಹೆಡ್ಲೈಟ್ ಆನ್ ಮಾಡ್ಕೊಂಡ್ಬರ್ತಾರೆ. ಜುಪಿಟರ್ ಹೆಡ್ಲೈಟ್ ಆನ್ ಆಗಿದೆ ಇದು. ಅಲ್ಲಿ 2 ಗಾಡಿ ಹೋಂಡಾ ಆ್ಯಕ್ಟಿವಾ ಮತ್ತು ಯೂನಿಕಾರ್ನ್, ಹೋಂಡಾ ಯೂನಿಕಾರ್ನ್ ಮತ್ತು ಹೋಂಡಾ ಆ್ಯಕ್ಟಿವಾ 2 ಹೆಡ್ಲೈಟ್ ಆನ್ ಆಗಿದೆ. ಅಲ್ಲೂ ನನ್ನ ಕಣ್ಣಿಗೆ 4 ಹೆಡ್ಲೈಟ್ ಆನ್ ಆಗಿರೋ ಗಾಡಿ ಬರ್ತಾಯಿದೆ. ಇದು ಹೆಡ್ಲೈಟ್ ಆಗಿದೆ. i3705 ಬುಲೆಟ್ ರಾಯಲ್ ಎನ್ಫೀಲ್ಡ್ ಹೆಡ್ಲೈಟ್ ಆನ್ ಆಗಿದೆ. KTM ಹೆಡ್ಲೈಟ್ ಆನ್ ಆಗಿದೆ. TVS ಎಕ್ಸೆಲ್ ಸೂಪರ್ ಹೆಡ್ಲೈಟ್ ಆನ್ ಆಗಿದೆ. ಸುಜುಕಿ ಆಕ್ಸಿಸ್ ಹೆಡ್ಲೈಟ್ ಆನ್ ಆಗಿದೆ. ಡಿಯೋ ಹೆಡ್ಲೈಟ್ ಆನ್ ಆಗಿದೆ. ಸುಜುಕಿ ಆಕ್ಸಿಸ್ ಎದುರುಗಡೆ ಬರ್ತಾಯಿದೆ, ಅದು ಹೆಡ್ಲೈಟ್ ಆನ್ ಆಗಿದೆ.
KTM ಅಡ್ವೆಂಚರ್ ಬೈಕ್ 390 ಹೆಡ್ಲೈಟ್ ಆನ್ ಆಗಿದೆ. ಯಮಹ FZR ಹೆಡ್ಲೈಟ್ ಆನ್ ಆಗಿದೆ. FZS ಇರಬೇಕದು, FZR ಅಲ್ಲ. ಅದು ಹೆಡ್ಲೈಟ್ ಆನ್ ಆಗಿದೆ. ಸ್ಪ್ಲೆಂಡರ್ ಪ್ಲಸ್ ಹೊಂಡಾ ಡಿಯೋ ಹೆಡ್ಲೈಟ್ ಆನ್ ಆಗಿದೆ. ಅಲ್ಲಿಂದದು V2 ಯಾವುದೋ ಇದೆಯಲ್ಲ ವೀಡಾ ಹೊಂಡಾ, ಅದು ಹೆಡ್ಲೈಟ್ ಆನ್ ಆಗಿದೆ. ಸ್ಪ್ಲೆಂಡರ್ ಹೆಡ್ಲೈಟ್ ಆನ್ ಆಗಿದೆ. ಸ್ಕೂಟಿ ಪೆಪ್ ಹೆಡ್ಲೈಟ್ ಆನ್ ಆಗಿದೆ. ತೆಗಡೆ ಬರ್ತಾ ಇದೆ ಇದು. ಅದು ವಿಟೇಕ್ಷ ಗೊತ್ತಾಗೋಗುತ್ತೆ. ಸುಜುಕಿ ಆಕ್ಸಿಸ್ ಹೆಡ್ಲೈಟ್ ಆನ್ ಆಗಿದೆ. DRL ಅಲ್ಲ ಅದು. ಜುಪಿಟರ್ ಇದು ಆಕ್ಟಿವಾ ಜುಪಿಟರ್ 2 ಹೆಡ್ಲೈಟ್ ಆನ್ ಆಗಿದೆ. JD 7267 ನನ್ನ ಮುಂದೆ ಇಬ್ಬರು ಪಾಸ್ ಆದ್ರಲ್ಲ ಈಗ, ಇವರು ಆರ್ಗನೈಸ್ಡ್ ಅವರು. ಅಯ್ಯೋ ಇಲ್ಲಿ ನೋಡಿದ್ರು ಓಲಾ ಹೆಡ್ಲೈಟ್ ಆನ್ ಆಗಿದೆ. ವೀಡಾ ಗುರು ಜುಪಿಟರ್ ಶೈನ್ V2 ಆಥರ್ ಇಷ್ಟು ಗಾಡಿಗಳು ಹೆಡ್ಲೈಟ್ ಆನ್ ಆಗಿದೆ. ಅಲ್ಲಿ ಹೋಗ್ತಿರೋವೆಲ್ಲ ಹೆಡ್ಲೈಟ್ ಆನ್ ಆಗಿದೆ. ಇದು ವೀಡಾ ಹೆಡ್ಲೈಟ್ ಆನ್ ಆಗಿದೆ. ಮುಂದೆ ಬರ್ತಾ ಇರೋದು ಹೋಂಡಾ ಡಿಯೋ ಹೆಡ್ಲೈಟ್ ಆನ್ ಆಗಿದೆ. ಹೋಂಡಾ ಆಕ್ಟಿವಾ ಹೆಡ್ಲೈಟ್ ಆನ್ ಆಗಿದೆ. KTM ಹೆಡ್ಲೈಟ್ ಆನ್ ಆಗಿದೆ. ಸುಜುಕಿ ಆಕ್ಸಿಸ್ ಹೆಡ್ಲೈಟ್ ಆನ್ ಆಗಿದೆ. JN 9559 ಅವಳು, ಇವ್ದು ಅಷ್ಟೇ HP 3990. NS 125 ಇರಬೇಕದು, ಯಾವುದಾದ್ರು ಆಗಲಿ. NS ಗಾಡಿ ಪಲ್ಸರ್ NS ಹೆಡ್ಲೈಟ್ ಆನ್ ಆಗಿದೆ. ಹೋಂಡಾ ಆಕ್ಟಿವಾ ಹೆಡ್ಲೈಟ್ ಆನ್ ಆಗಿದೆ. ಡಿಯೋ ಹೆಡ್ಲೈಟ್ ಆನ್ ಆಗಿದೆ. ಹೋಂಡಾ ಆಕ್ಟಿವಾ ಹೆಡ್ಲೈಟ್ ಆನ್ ಆಗಿದೆ. ಅದು ಹೆಡ್ಲೈಟ್ ಆನ್ ಆಗಿದೆ. 1016 ಇರಬೇಕು, ನಾಟ್ ಶ್ಯೂರ್. KB 4361 ಒಂದು ಹೆಡ್ಲೈಟ್ ಆನ್ ಮಾಡ್ಕೊಂಡಿದ್ದ. ಇದು ಹೆಡ್ಲೈಟ್ ಆನ್ ಆಗಿದೆ ಗಾಡಿ. HB 54 ಇದು ಹೆಡ್ಲೈಟ್ ಆಥರ್ ಸುಜುಕಿ ಆಕ್ಸಸ್ ಜುಪಿಟರ್. ಅಲ್ಲಿ ಪಕ್ಕ ಇದು ಹೋಂಡಾ ಆಕ್ಟಿವಾ ಹಂಟರ್ ಅಲ್ಲೋಯ್ತಲ್ಲ ಆಕ್ಟಿವಾ, ಅದು JL 4332. ಇಲ್ಲೇ ಎರಡು ಹೆಡ್ಲೈಟ್. ಸ್ಪ್ಲೆಂಡರ್ ಹೆಡ್ಲೈಟ್ ಆನ್ ಆಗಿದೆ. ಅದು ಹೆಡ್ಲೈಟ್ ಆನ್ ಆಗಿದೆ. ಮುಂದೆ ಬರ್ತಾ ಇರೋದು ಬ್ಯಾಟ್ಮ್ಯಾನ ಏನೋ ಇದೆ, ಅದು ಎಂಥದ್ದು ಮ್ಯಾನ್. ಹೋಂಡಾ ಆಕ್ಟಿವಾ ಹೆಡ್ಲೈಟ್ ಆನ್ ಆಗಿದೆ. ಆ ಕಡೆ ಬರ್ತಾರೆ ಹೋಂಡಾ ಅವಿನಿಶ್ ಹೆಡ್ಲೈಟ್ ಆನ್ ಆಗಿದೆ. ಅಲ್ಲಿ ಬರ್ತಿರೋ ಹೋಂಡಾ ಆಕ್ಟಿವಾ ಹೆಡ್ಲೈಟ್ ಆನ್ ಆಗಿದೆ. ಸೌಂಡ್ ಬೇರೆ. ಫ್ಯಾಷನ್ ಹೆಡ್ಲೈಟ್ ಆನ್ ಆಗಿದೆ. ಗುರು ಜುಪಿಟರ್ ಹೆಡ್ಲೈಟ್ ಆನ್ ಆಗಿದೆ. ಹೋಂಡಾ ಆಕ್ಟಿವಾ ಹೆಡ್ಲೈಟ್ ಆನ್ ಆಗಿದೆ. ಅಲ್ಲಿ ಬರ್ತಾ ಇರೋದು ಹೋಂಡಾ ಆಕ್ಟಿವಾ, ಅಲ್ಲಿ ಒಂದು ಅದು ಹೆಡ್ಲೈಟ್ ಆನ್ ಆಗಿದೆ. D4739 ಗಾಡಿ ಅದು ಆಟೋ. V15 ಯಮಹ V15 ಹೆಡ್ಲೈಟ್ ಆನ್ ಆಗಿದೆ. ಆಕ್ಟಿವಾ ಹೆಡ್ಲೈಟ್ ಆನ್ ಆಗಿದೆ. ಸುಜುಕಿ ಆಕ್ಸಿಸ್ ಹೆಡ್ಲೈಟ್ ಆನ್ ಆಗಿದೆ. ಅದು ಕ್ಯಾಮ್ರಾದಲ್ಲೂ ಕ್ಲೀನಾಗಿ ಕವರ್ ಆಗುತ್ತೆ. ನನ್ನ ಕಣ್ಣಿಗೆ ಫ್ಲ್ಯಾಶ್ ಹೊಡಿತಾ ಇದೆ, ಅಲ್ಲಿ ಕವರ್ ಆಗದೆ ಇರ್ತದ. ಲಕ್ಷದ ಬಗ್ಗೆ ಏನೋ ಮಾತಾಡ್ತಾವೆ ಅವನು. ಡಿಯೋ ಹೆಡ್ಲೈಟ್ ಆನ್ ಆಗಿದೆ. ಬಜಾಜ್ ಚೇತಕ್ ಎಲೆಕ್ಟ್ರಿಕ್ ವೆಹಿಕಲ್, ಅದು ಹೆಡ್ಲೈಟ್ ಆನ್ ಆಗಿದೆ. ಇವುದು HG 1220 ಅದು ಹೋಂಡಾ ಆಕ್ಟಿವಾ. ಇವನ್ನೇನೋ ತೋರಿಸ್ಕೊಡ್ತಾರೆ. 11EB 8628 ಇರಬೇಕು, ನಾಟ್ ಶ್ಯೂರ್. ಹೆಡ್ಲೈಟ್ ಆನ್ ಆಗಿದೆ ಹೋಂಡಾ ಆಕ್ಟಿವಾ. ಪಲ್ಸರ್ ಹೆಡ್ಲೈಟ್ ಆನ್ ಆಗಿದೆ. ಆಕ್ಟಿವಾ ಹೆಡ್ಲೈಟ್ ಆನ್ ಆಗಿದೆ. ವಾತಾವರಣ ತಣ್ಣಗಿದೆ, ಆದರೆ ಹೆಡ್ಲೈಟ್ ಹಾಕೊಂಡು ಬೃಹಸ್ಪತಿಗಳೇನು ಅವರಲ್ಲ. ಸೈಕಲ್ ಅಂತ ಬ್ಯಾಟ್ರಿ ಸೇವ್ ಮಾಡ್ತೀವಿ ಅಂದ್ಕೊಂಡು ಹೆಡ್ಲೈಟ್ ಆಫ್ ಮಾಡ್ಕೊಂಡು ಹೋಗೋಂಥ ಬಡ್ಡೆ ಐಕ್ಲಿ ಇವರು. AN 9926 ಆಟೋ ಅದು. ಇದು ಹೆಡ್ಲೈಟ್ ಆನ್ ಆಗಿದೆ. ಎಪ್ರಿಲ್ಲ ಹೆಡ್ಲೈಟ್ ಆನ್ ಆಗಿದೆ. ಹೋಂಡಾ ಆಕ್ಟಿವಾ ಹೆಡ್ಲೈಟ್ ಆನ್ ಆಗಿದೆ. ಅದೇ ಸ್ಕೂಟಿ ಹೆಡ್ಲೈಟ್ ಆನ್ ಆಗಿದೆ. iQube ಹೆಡ್ಲೈಟ್ ಆನ್ ಆಗಿದೆ. ಸ್ಪ್ಲೆಂಡರ್ ಹೆಡ್ಲೈಟ್ ಆನ್ ಆಗಿದೆ.
ಫೋರ್ಡ್ ಆ್ಯಕ್ಟಿವಾ ಹೆಡ್ಲೈಟ್ ಆನ್ ಆಗಿದೆ. ಅಲ್ಲಿ ಮುಂದೆ ಬರ್ತಾ ಇರೋದು ಯಾವುದೋ ಗಾಡಿ ಗೊತ್ತಿಲ್ಲ, ಯೂನಿಕಾರ್ನ್ ಇರಬೇಕು, ಯೂನಿಕಾರ್ನ್ 160 ಇರಬೇಕು. ಇದು ಹೆಡ್ಲೈಟ್ ಆನ್ ಆಗಿದೆ. ಇದು ಮೋಡ ಇದೆ, ಅದು ಒಪ್ಕೊಳ್ತೀವಿ. ಆದರೆ ಹೆಡ್ಲೈಟ್ ಆನ್ ಮಾಡ್ಕೊಂಡು ಓಡಾಡೋಷ್ಟು ಮೋಡ ಏನೂ ಇಲ್ಲ. ಮೋಡ ಇದೆ ಅನ್ನೋ ಕಾರಣಕ್ಕೆ ಹೆಡ್ಲೈಟ್ ಹಾಕೊಂಡು ಓಡಾಡೋಕ್ಕೆ ಉದಾರ ಜೀವಿಗಳು ಏನಲ್ಲ ಇವರು. ಹೆಡ್ಲೈಟ್ ಯೂನಿಕಾರ್ನ್, ಸಾರಿ, ಅದು ಜುಪಿಟರ್, ಆ್ಯಕ್ಟಿವಾ, ಆ್ಯಥರ್ ಅಷ್ಟು ಗಾಡಿಗಳು ಹೆಡ್ಲೈಟ್ ಇದೆ. ಡಿಯೋ ಹೆಡ್ಲೈಟ್ ಇದೆ, ಸ್ಪ್ಲೆಂಡರ್, ಓಲಾ ಹೆಡ್ಲೈಟ್ ಇದೆ. ಬರೀ ಬೈಕ್ ಮಾತ್ರ ಹಾಕೊಂಡು ಹೋಗ್ತಾ ಇದ್ದಾರೆ, ಯಾವುದೂ ಕಾರ್ಗಳು ಹಾಕೊಂಡು ಹೋಗ್ತಿಲ್ಲ ಅಂದ್ಕೊಳ್ತಾ ಇದೆ. ಕಾರ್ ಬಂದಿರುತ್ತೆ MB 7144 ಇನೋವಾ. ಹಿಮಾಲಯನ್ ಮತ್ತು ಜುಪಿಟರ್ ಹೆಡ್ಲೈಟ್ ಆನ್ ಆಗಿದೆ. ಪಲ್ಸರ್ ಹೆಡ್ಲೈಟ್ ಆನ್ ಆಗಿದೆ. N29 ಅದು 55N ಪ್ಯಾಶ್, ಅದು ಪ್ಲೆಷರ್ ಹೆಡ್ಲೈಟ್ ಆನ್ ಆಗಿದೆ. ಅದು ಅಲ್ಲಿಗೆ ಹೋಗಿಲ್ವಲ್ಲ, ಇಲ್ಲಿ KR ಹಾಸ್ಪಿಟ್ಲ್ ಹತ್ರ ಹೋಗಲಿಲ್ವಲ್ಲ, ಅದಕ್ಕೆ ಹಿಂಗೆಲ್ಲ ತಿಗಾಡ್ಕೊತಾ ಇರೋದು. ಆ್ಯಥರ್ ಹೆಡ್ಲೈಟ್ ಆನ್ ಆಗಿದೆ. ಯೂನಿಕಾರ್ನ್ ಹೆಡ್ಲೈಟ್ ಆನ್ ಆಗಿದೆ. ಆ್ಯಕ್ಸಿಸ್ ಹೆಡ್ಲೈಟ್ ಆನ್ ಆಗಿದೆ. ಅಲ್ಲಿ ಹೋದ ಆ್ಯಕ್ಟಿವ್ ಹೆಡ್ಲೈಟ್ ಆನ್ ಆಗಿದೆ. ಜನಗಳು ಇಷ್ಟೆಲ್ಲ ಹೆಡ್ಲೈಟ್ ಹಾಕೊಂಡು ಓಡಾಡ್ಬಿಟ್ರೆ ನಮ್ಮ ದೇಶ ಬಾಬಾ ಯಾವತ್ತೂ ಉದ್ಧಾರ ಆಗಿರ್ತಿತ್ತು. ಡಿಯೋ ಹೆಡ್ಲೈಟ್ ಆನ್ ಆಗಿದೆ. ಕೆಳಗಿಡಗಿ ಅಲ್ಲ, ರಾಯಲ್ ಎನ್ಫೀಲ್ಡ್ ಹೆಡ್ಲೈಟ್ ಆನ್ ಆಗಿದೆ. ಖಾನ್ ಹಿಂದ್ಗಡೆ ಬಂದಿದ್ದೀವಿ. KB 5607 ಅದೇ ಸುರೇಶನ್ ಗಾಡಿ ಓಡಿಸ್ತಾರೆ. ಸುರೇಶ್ ಮಗನ ಬಾಲಂಗೋಚಿ, ಎರಡನೆಯ ಸೂರ್ಯಪುತ್ರ ಅವ. ಈಗ ಓಡಿಸ್ಕೋತಾರವ. ನಾನು ಕರೋಣ ಪೊಸಿಷನಲ್ಲಿ ಕೆಲಸ ಮಾಡ್ತಾ ಕ್ರೆಡಿಟ್ ತಗೊಳ್ಳೋ ರಾಬರ್ಟ್ ಡೈಕ್ಲು. ಅದು ಬೀಡಾ ಹೆಡ್ಲೈಟ್ ಆನ್ ಆಗಿದೆ. ಹೋಂಡಾ ಆ್ಯಕ್ಟಿವಾ ಹೆಡ್ಲೈಟ್ ಆನ್ ಆಗಿದೆ. ತಗೋ ಪೋಲೋ ಕಾರ್ಗಳಕ್ಕೆ ಹೆಡ್ಲೈಟ್ ಆನ್ ಆಗಿಲ್ಲ ಅಂದ್ಕೊಳ್ತಾ ಇದೆ. ಆಗಲೇ 2 ಕಾರ್ ಬಂತು. ಸುಜುಕಿ ಆ್ಯಕ್ಸಿಸ್, KTM, NS, ಫ್ಯಾಷನ್, ಆ್ಯಕ್ಟಿವಾ, ಸ್ಟಾರ್ ಸಿಟಿ ಇವೆಲ್ಲ ಹೆಡ್ಲೈಟ್ ಆನ್ ಆಗಿದೆ. ಹೆಡ್ಲೈಟ್ ಆಗಿದೆ. ಪಲ್ಸರ್ 220 ರಿವರ್ಸ್ ಸೈಡ್ ಹೆಡ್ಲೈಟ್ ಆನ್ ಆಗಿದೆ. ಹೊಗೆ ನೋಡಿಬಿಡು. ಡಿಯೋ ಹೆಡ್ಲೈಟ್ ಆನ್ ಆಗಿದೆ. ಹೊಗೆ ಆರ್ಗನೈಸ್ಡ್. ರಾಯಲ್ ಎನ್ಫೀಲ್ಡ್ ಹೆಡ್ಲೈಟ್ ಆನ್ ಆಗಿದೆ. ಸ್ಟಾರ್ ಸಿಟಿ ಹೆಡ್ಲೈಟ್ ಆನ್ ಆಗಿದೆ. ಓಲಾ, ಸುಜುಕಿ ಆ್ಯಕ್ಸಿಸ್, iQube, ವೀಡಾ V2X ಯಾವುದೋ ಇರಬೇಕು ಸೀರೀಸ್, ಅದು ಒಟ್ಟು ಹೆಡ್ಲೈಟ್ ಆನ್ ಆಗಿದೆ. ಓಲಾ ಆ ಕಡೆದು ಹೆಡ್ಲೈಟ್ ಮಾಡ್ಕೊಂಡಿದ್ದಾನೆ. ಎದುರಿಗೆ ಬರ್ತಾರೆ 2 ವೆಹಿಕಲ್ ಹೆಡ್ಲೈಟ್ ಆನ್ ಆಗಿದೆ. 3 ಈಗ 4 ಹೋಂಡಾ ಆ್ಯಕ್ಟಿವಾ ಹೆಡ್ಲೈಟ್ ಆನ್ ಆಗಿದೆ. ದೂರದಿಂದ ಕಾಣಲಿಲ್ಲ ಅಷ್ಟೇ. ಸುಜುಕಿ ಆ್ಯಕ್ಸಿಸ್ ಹೆಡ್ಲೈಟ್ ಆಗಿದೆ. VGS 7827 ಯೂನಿಕಾರ್ನ್ ಹೊಸದು ಹೆಡ್ಲೈಟ್ ಆನ್ ಆಗಿದೆ. ಹೋಂಡಾ ಆ್ಯಕ್ಟಿವಾ, ಜುಪಿಟರ್ ಗಾಡಿದೆ ಬರೀ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ತೊಗೋಬೇಕು. ಶುಗರ್ ಕೇನ್, ಲಕ್ಷ್ಮಿ ಕೃಪೆ ಹೇಳೋ ಮಾತಾಡಿಸ್ಬಿಡೋದ, ಎಲ್ಲಿ ಹೇಳ್ಕೊಡೋದ ಕಿವಿ ಹತ್ರ ಬಂದು. ಪಾದಗಳು ತೋರಿಸ್ತಾ ಇದ್ದೀವ. ಡ್ಯೂಯೆಟ್, ಜುಪಿಟರ್, ಮತ್ತು ಇದು TVS ಸ್ಟಾರ್ ಸಿಟಿ, ಜುಪಿಟರ್, ರಾಜೇಶ್ನ ಬಲಂಗೊಚ್ಚಿ, ಅದು ಸ್ಪ್ಲೆಂಡರ್, ಆಚಾರ್. ವಿಡಿಯೋ ಕಟ್ ಮಾಡ್ತೀನಿ, ಲೆನ್ಸ್ ಸಿಕ್ಕಾಬಡೆ ಆಗೋಯ್ತು.
ನೀವು ನಾನು ಊಟ ಮಾಡ್ತಾ ಇದ್ದೆ. ಕೇಳ್ಕೊಂಡಿದ್ನ ಕೇಳ್ತಾ ಕೊಟ್ಟಿರ ನಾನು ಹೇಳ್ತಾ ಇದ್ದಲ್ಲ. ನಾನೇಪ್ಪ ಇದು ಬೆಳೆದಪ್ಪ ಪ್ರಕಾಶ್ ಅಲ್ಲ, ನಾನು ಏನು ಪದೇ ಅಂತ ಹೇಳೋದು ಹೇಳಿ ನೀವೇ. ID 9704. ಅವನು ಪ್ರಕಾಶ್ ಸ್ಟಡಿ ಇಂಪ್ಲಿಮೆಂಟೇಷನ್ ಮಾಡಕ್ಕೆ ಹೋಗಿದ್ದು. ಅದು ಈ ಸಿಟಿ ಕಾರ್ಪೊರೇಷನ್ ಬ್ಯಾನ್ ಎರಡುವೆ ಇವುದು ಸರಿ. JR8855 ಬಂದು ಸುಮ್ಮನೆ ಅವ್ನು ನೋಡ್ಬೇಕಿದ್ರು ಯಾವುದು ಬಿಡ ಕಟ್ ಮಾಡಿಲ್ಲ. ಅಲ್ಲಿಂದ ಸುಮ್ಮನೆ ಏನಾದ್ರು ತಲೆ ಬೀಳಿ ನೆನ್ಪಾಡ್ದೆ ಬರ್ತಾನೆ ಇದ್ದೆ ಸಭಾಗರು. ಅದಕ್ಕೋಸ್ಕರ ಅಲ್ಲಿ ಆಟೋ ಒಳಗೆ ಹೋದ್ಮೇಲೆ ಯಾರೊಬ್ಬ ಪಂಚೆ ಹೌದು ಸಾಬೂನು ಕಾಣ್ತಾಯಿದ್ದೆ. ನೀವು ಟ್ರಸ್ಟ್ ಬಿ ಸಾಬೂನು ಕಾಣ್ತಾಯಿತ್ತು. ಅವನು ಆ ರೇಂಜಲ್ಲಿ ಬಟ್ಟೆ ಹುಟ್ಟವನು. ಅವನು ಪಂಚೆಗಳಿಗೆ ಕೂತಾಯ್ತಲ್ಲ ಬೈದ ಅದರಲ್ಲಿ ಸೇಮ್ ಬಗ್ಗೆ ಕೂತಿರೋದು ಅವನು. ಅವ್ನು ಸಾಬೂನೇ ಕಾಣ್ತಾಯಿತ್ತು. ಆ ರೇಂಜಲ್ಲಿ ಪಂಚೆ ಹುಟ್ಟೋದೆ ಹೊಡೆದು ಲಪಟ ಚಟ್ನಿ ಹಾಕೊಡೋದು. ಹಂಗೂ ಸಾಬೂನು ಕಾಣ್ತಾಯಿತ್ತು. ಅಂದರೆ ಲೆಕ್ಕ ಹಾಕಿ ಆಟೋ ಒಳಗೆ ಕೂತ ಜಾಸ್ತಿ ಚಂದಲ್ಲಿ ಕೂತಿರ್ಬೇಡ ಅಂತ ಇವ್ದಾಗಲ್ಲ. ಅವನ ಬಸ್ ಹಾಕಿ ಗಾಡಿ ತಂದು ಮುಂದೆ ಫ್ರೇಮಿಂಗ್ ಮಾಡೋದಲ್ಲ ಫಸ್ಟು ಸೇಮ್ ಇದೇ ಥರ ಎಕ್ಸಾಕ್ಟ್ಲಿ ಇದೇ ಥರ ತಗೊಂಬೋಗ್ಬಿಟ್ಟು ಮುಂದೆ ಹೀರೋ ನಿಲ್ಲಿಸ್ತಾರೆ ಒಳ್ಳೆ ಬರ್ತಾರೆ ಪೂರ ಮತ್ತೆ ಈ ಥರ ಹಾಕೊಂಬೋಗೋದು. ಮತ್ತೆ ಇದು ಮಾಡೋದು ಏನೋ ಹೇಳೋದು ಊಟದ ಪೆಟ್ರೋಲ್ ಬ್ಯಾಂಕ್ ಒಳಗೋವರೆಗೆ ಹೋಗಿ ಕೂಡ ಈ ಥರ ಬಂದಿದ್ದು ಅವನು ಸರಿ ಮುಂದೆ ಹೇಳಿ ಸಾಲ್ಟ್ ಮಾಡಿ ಅದು ಗಾಡಿ ಕಳಿಸಿ ಸೇರಾ ಸೀಟ್ ತಗೊಳ್ಳಿ ಹೀರೋ ನಿಲ್ಲಿಸ್ತಾರೆ. ಇವಾಗ JK 6159 ಇದ್ರ ಬಗ್ಗೆ ಇರೋದು ಅವಶ್ಯಕತೆ ಇಲ್ಲ. ಹೋಯ್ತಲ್ಲ ಗಂಡು ದೊಡ್ಡ ಸ್ಕೂಟ್ರಲ್ಲಿ ಸೈಕಲಲ್ಲಿ ಹೊಡ್ಕೊಡೋದಲ್ಲ ಅವ್ರು ಸುಳೆವಾಗ ಬುದ್ಧಿ ಹೊಡೋಬೇಕು ಚೋಕ್ ಕೊಟ್ಬಿಟ್ಟೈತಲ್ಲ ನನಗೇನೆ. ಅದು ಕಣ್ಣು ಹೊಡೆದ್ಬಿಟ್ಟೈತಲ್ಲ ನಾಲ್ಗೆರಡೆ ಒಂದು ಮೆಡಿಕಲ್ ಸ್ಟೋರು. ಅದಕ್ಕೆ ಕಣ್ಣು ಹೊಡೆದ್ಬಿಟ್ಟೈತೆ ಚೋಕ್ ಕೊಟ್ಬಿಟ್ಟು ಸುಳೆವಾಗ ಕುದುರೆಳಕದಲ್ಲ ಬಾಲಗೊಚ್ಚಿ ಅದು ಅವ್ರು ಮೆಡಿಕಲ್ ಸ್ಟೋರ್ ಹತ್ರ ನಾಲ್ಗೆ ತೋರಿಸ್ತವರು. ಇವನ್ ಬಾಲಂಗೊಚ್ಚಿ ಯಾರು ಕಡ್ಕೊಳ್ಳೋ ರಮೇಶ್ ಬಾಲಂಗೊಚ್ಚಿ ಅವನು. HW ಇರಬೇಕು ಗಾಡಿಗೆ ಹೊಡೋಕ್ಕಾಗಿದೆ. ರೆಕಾರ್ಡ್ ಆಗಿದ್ದರೆ ಅದು ಹೊಡ್ಕೊಬೇಕು. W ಸೀರೀಸ್ ಇರಬೇಕು ಅದು ಒಟ್ಟಿಸ್ಬಿಡೋದು ನಡೀತಾರೆ ಇದೆ. ಲಾಲ್ ಸ್ಟಾಪ್ ಇದೆ ಸೌಂಡ್ ಮಾಡೋದು ಹಾಡು ತೊಂದರೆ ಕೊಡೋದೆಲ್ಲ ಲಾಲ್ ಸ್ಟಾಪ್ ನಡೀತಾನೆ ಇದೆ. ಹೆಡ್ಲೈಟ್ ಹಾಕೊಬರೋದು ಬಟ್ಟೆ ಮಧ್ಯಾಹ್ನ ಬಿಸಿ ಎಷ್ಟು ಜ್ವರ ಬೇಕಾದ್ರೆ ಹೆಡ್ಲೈಟ್ ಹಾಕೊಬೋತಾರಲ್ಲ. 1 2 3 ಫ್ರೈಬಿಗಲ್ಲಿ ಮೂರು ವೆಹಿಕಲ್ ಬರ್ತಾವೆ. 4 ವೆಹಿಕಲ್ ಅದರಲ್ಲಿ 3 ವೆಹಿಕಲ್ ಹೆಡ್ಲೈಟ್ ಹಾಕೊಂಡವೆ. EY 3561 ಇದರ ವೆರಿ ಕಾಮನ್. ಈಗ ಅಲ್ಲಿಗೆ ಹೋಗ್ಬೇಕಾದ್ರೆ ಕಡ್ಕೊಳ್ಳೋದು ದೂರ ಹಾಕಿದ್ರೆ ಬಾಲಗೊಚ್ಚಿ. ಸ್ಟೋರಿ ಏನು ಅಂದರೆ ಕಡ್ಕೊಳಕ್ಕೆ ಹೋಗಿಲ್ಲ ಅನ್ನೋ ಕಾರಣಕ್ಕೆ. ಕಡ್ಕೊಳಕ್ಕೆ ಯಾಕೆ ಹೋಗ್ಬೇಕು ಅಂದರೆ ಕಡ್ಕೊಳ್ಳೋ ರಮೇಶ್ ಅವನು ಯಾವುದು ಥೀಮ್ ಇದೆ, ಅವ್ದು ಬಿಸ್ನೆಸ್ ಥೀಮ್ ಇದೆ. ಅವನು ಶ್ರುತಾ ಬಟ್ಲ ಜೊತೆ ಕಮಿಟ್ಮೆಂಟ್ ಮಾಡ್ಕೊಬಿಟ್ಟಿದ್ದಾನಂತೆ. ಅದೇನೋ ಗೊತ್ತಿಲ್ಲಪ್ಪ. ಅವನೇ ಮಾಡ್ಕೊಂಡಿರೋ ಪ್ರಕಾರ ಕಮಿಟ್ಮೆಂಟ್ ಮಾಡ್ಕೊಂಡವನು ಅವನು ಮತ್ತು ಹೇಳ್ಕೊಳ್ತಾ ಇದ್ದಾರೆ. ಅದು ಸೆಕೆಂಡ್ರಿ ಮಾಡ್ಕೊಂಡಿರೋದು ಬಿಟ್ಟಿರೋದು ಸೆಕೆಂಡ್ರಿ. ಮಾಡ್ಕೊಂಡಿಲ್ಲ ಅಂತ ನನ್ನ ಲೆಕ್ಕಾಚಾರ. ಮಾಡ್ಕೊಳ್ತೀನಿ ಅಂತ ಅಪ್ಲಿಕೇಶನ್ ಅಂತ ಇಟ್ಕೊಳಪ್ಪ. ಒಟ್ಟಲ್ಲಿ ಆ ಥರದ್ದು ಅಪ್ಲಿಕೇಶನ್ ಅದಕ್ಕೆ ತೊಂದರೆ ಕೂಡ ಸ್ಟಾರ್ಟ್ ಮಾಡ್ಕೊಂಡಿರೋದು ಆಗಲೇ. ಜುಪಿಟರ್ HP 4233 1
HU2668 ನಾನು ಲೈಬ್ರರಿಗೆ ಹೊರಟಿದ್ದೀನಿ ಆ್ಯಕ್ಚುಲಿ ಲೈಬ್ರರಿಗೆ. ಸೊ ಅಲ್ಲಿ ಹೇಗೆ ಸೌಂಡ್ ಮಾಡ್ತಿರೋದ್ರೆ ಇಲ್ಲೇ ಸೌಂಡ್ ಮಾಡ್ಕೊಂಡು ಸರ್ ಅದು ಸುಳ್ಳು ಅವಾಗ ಅಲ್ಲಿ ಕೆಮ್ತಾ ನನ್ನ ಪಕ್ಕ ಬಂದ ತಕ್ಷಣ ಟಿ ಬಾಸ್ ಯು ರೆಸ್ಪೆಕ್ಟ್ ಟೇಕ್ ರೆಸ್ಪೆಕ್ಟ್ ಅಂತ ಚೆನ್ನಾಗಿದೆ. ಹೊಗೆ ಹುಡುಗರು ಅಬ್ಬಾ KA57F1658 ಹೊಗೆ ನೋಡಿದ್ರಪ್ಪ. ಏಯಪ್ಪ ಅದು ವೀಡಿಯೋ ರೆಕಾರ್ಡ್ ಮಾಡ್ತಾ ಇದ್ಕೊಳ್ಳೋ ಸಾಕಾಗಿಲ್ಲ. ಆರ್ಗನೈಸ್ಡ್ ಇದು HC 9625 ಕುಗ್ದಳ ಕಂಠ ಮತ್ತು ಕುಗ್ದ ಕೆಳಗೆ ಘಾಟ್ ಹಾಸ್ಬಿಟ್ಟು ಅಲ್ಲೂ ಅದೇ ಕುಗ್ದಳ ಕದಲ್ಲಿ ಬಾಲ ಗಚ್ಚಿಪಟ್ಟ ಅಂತ. ಹಳೆ ಗಾಡಿಗಳಿಗೆ ಸುಣ್ಣ ಬಣ್ಣ ಹೊಡೆದು ಮತ್ತೆ ತೊಗೊಬಂದು ರೋಡಿಗೆ ಬಿಡ್ತಾರಲ್ಲ, ಅದರಿಂದಾಗ ಅನಾಹುತಗಳಿವೆ. ಗಾಡಿ ಕೆಟ್ಟೋ ನಿಂತಿದೆ. ಸಿಟಿ ಬಸ್ ಸ್ಟ್ಯಾಂಡಿಂದ 1 ಕಿಲೋಮೀಟ್ರ್ ಇದೆಯಾ ಗಾಡಿ ಸಿಗೋಬಂದ್ರೆ. ಸೊ ಅಲ್ಲಿಂದ ತಂದು ಕೆಡಿಸ್ತಿರ್ತಾರೆ. 220 ಉಳ್ಳಹಳ್ಳಿ KA11 375 ಗಾಡಿ ಇದು. ಎಷ್ಟು ಜನ ಅದು ಹೆಣ್ಮಕ್ಳು ಭಾಳ ಎಡವಟ್ಟು ಕೆಲಸಗಳಿಗೆ ಈಗ ಭಾಳ ಒಂದು ತೊಲಂಬಾರ್ ಕೆಲಸಕ್ಕೆ ಇವ್ರ ಸಂಬಳ ಬೇರೆ ESI ಕಾಲೇಜು ಎಲ್ಲ ಬೇಕು. KL7358 ಗಾಡಿ ಅದು. ಪ್ರಾಣಿಗಳ ಮೇಲೆ ದಯೆ ಇರಲಿ ಅಂತ ದೇವೆ ಆಗ್ತಿರೋದ ಗುರು. KSRTC ಲೋಗೋ ಇದಾವೆ ಕೆಳಗೆ ಪ್ರಾಣಿಗಳ ಮೇಲೆ ದಯೆ ಇರಲಿ ಅಂತ ಬರ್ದವನೆ. ಮನುಷ್ಯರ ಮೇಲೆ ದಯೆ ಇಲ್ವಲ್ಲ, ಹೆಣ್ಮಕ್ಳ ಹತ್ರ ಬೀದಿಯಲ್ಲಿ ನಿಲ್ಲಿಸ್ಕೊಂಡಿರ್ತಾನೆ ಅವನು. ಪ್ರಾಣಿಗಳ ಮೇಲೆ ದಯೆ ಇರಲಿ ಅಂತವನೆ. ಈಗ ಬರೀ ಅರ್ಧ ಕಾಳೆ ಗುರು, 2 ಕಾರು 3 ಕಾರು ಸೂಪರಾಗಿರೋ ಮುಗಿಸ್ತಾರೆ. ಇದು ನಮ್ಮ ದೇಶ. ಅದೆಲ್ಲಿ ಮಂಡ್ಯ ಗಾಡಿ ರಿಜಿಸ್ಟ್ರೇಷನ್ ಅದು. ಮಂಡ್ಯದಲ್ಲೆಲ್ಲ ಓಡಿಸ್ಬಿಟ್ಟು ತೊಗೊಬಂದು ಇಲ್ಲಿ ಬಿಸಾಕಿರೋಗಿದ್ದಾರೆ. ಅಥವಾ ಮಂಡ್ಯದಲ್ಲಿ ಓಡಿಸ್ಬಿಟ್ಟು ತಗೊಂಡೋಗಿ ಕೆಟ್ಟಾಯ್ತುವಾಗ ತೊಗೊಂಡೋಗಿ ಬೆಂಗಳೂರಿಗೆ ಬಿಸಾಕೋದ್ರು ಅನಿಸುತ್ತೆ. ಕೂಡ ಅವ್ರು ಮೈಸೂರಿಗೆ ಕೊಟ್ಬಿಟ್ಟು ಸುಣ್ಣ ಬಣ್ಣ ಹೊಡೆದ RTO ಅವರು ಇದೆಲ್ಲ ಅಪ್ರೂವ್ ಮಾಡಿ ಕಳಿಸ್ತಾರೆ ಗುರು ಇವನ್ನ. ಮತ್ತು ನಾನೇ ನನ್ನ ಕಣ್ಣಾರ ನೋಡಿದ್ದೀನಿ. KSRTC RTO KA093 ಗಾಡಿಗಳು. ಮಹಾಲಕ್ಷ್ಮಿ ಸ್ವೀಟ್ಸಲ್ಲಿ ಊಟ ಮಾಡೋಕ್ಕೆ ಹೋಗ್ತಿರಲ್ಲ, ಆವಾಗ ಓಡಾಡುವಾಗ ನೋಡ್ತೀನಿ ನಾನು ಸುಮಾರು ಗಾಡಿಗಳು ಆರ್ಗನೈಸ್ಗೆ. AB 8953 AB ಅಭಿ ಅಲ್ಲಿ ಗಾಡಿ ಕಿಟ್ಟೋ ನಿಂತೋಗಿರೋದು. ಕಿಟ್ಟೋ ನಿಂತೋಗಿರೋದು KA11 ಗಾಡಿ. MR 6742 ಆರ್ಗನೈಸು. ಜುಪಿಟರ್ ಎಷ್ಟು ಚೆನ್ನಾಗಿರೋ ಗಾಡಿ. ಎಷ್ಟು ಹಳೆ ಗಾಡಿ ತಗೊಂಡು ಬಸ್ಸು ತಗೊಂಡು ಹೊಡೆದು ಬಿದ್ದು ಜನಗಳನ್ನೆಲ್ಲ ಬಿದ್ದಿತ್ತು. ಹಳೆ ಗಾಡಿ ಸುಡ್ಡ ಬಡ್ಡ ಹೊಡೆದ್ರೆ ಹಿಂಗೆ ಆಗೋದು. ಅದು ಅಪ್ರೂವ್ ಬೇರೆ ಮಾಡ್ತಾರಲ್ಲ ಅವರು RTO ಅವರು, ಅಪ್ರೂವ್ ಬೇರೆ ಮಾಡಿ ಕಳಿಸ್ತಾರೆ. 6920 ಯಾಚಾರ್ ಗಾಡಿ ಹೋಗ್ತಿದ್ದಲ್ಲ ಅದು ಕರೆಕ್ಟಾಗಿ ಪರಿಚಯ ಇದೆಲ್ಲ ಇದೆ. ಫೋಟೋ ನಿಂತ್ಕೊಂಡಿದ್ದ. ಯೂಟರ್ದು ಹಾಕೊಂಡು ಹೋಗೋ ನಂದಿದೆ. ತಿರ್ಗಾಬಿಟ್ಕೊಂಡು ಆಗ ಯೂಟರ್ದು ಹಾಕೊಂಡು ಹೋಗ್ಬೇಕಾಗಿತ್ತು. ವೆಯ್ಟ್ ಮಾಡ್ತಾ ಇದ್ದಿಲ್ಲ. ಎಕ್ಸಾಕ್ಟ್ ಇದೆ ಥರ, ಎಕ್ಸಾಕ್ಟ್ ಇದೆ ಥರ. AB 1736 ಗಾಡಿ ಅದು. ತಿರ್ಗಾ ಬಿಚ್ಕೊಂಡು ಹೋಗ್ಬೇಕಿತ್ತಲ್ವ, ಸೇಮ್ ಆಟೋದನ್ನು ಅಷ್ಟು ಹೋಗೋ ನಂದಿತ್ತು. ಹೊಟ್ಟೋಗ್ಬೇಕಾಗಿತ್ತು. ಯಾಕಪ್ಪ ನಿಂತ್ಕೊಂಡಿದ್ದ ರಾಂಗ್ ಅವ್ನು ಹೋಗಿದ್ದು ಸಿಗ್ನಲ್, ರೆಡ್ ಸಿಗ್ನಲ್ ಹಂಗೆ ಹೋದ. ಇದು ಅಷ್ಟೇ ಯೂಟರ್ದು ಹಾಕೊಂಡು ಹೋಗ್ತಾರ. ತಿರ್ಗಾ ಬಿಚ್ಕೊಂಡು ಯೂಟರ್ದು ಹಾಕೊಂಡು ಹೋಗೋದಿಲ್ಲ, ಹೊಟ್ಟೋಗ್ಬೇಕಾಗಿತ್ತು. ಫುಲ್ಲಿ ಇಟ್ಕೊಂಡಿದ್ದ. ಗಾಡಿ ಜಿಬ್ರಾ ಕ್ರಾಸಿಗೆ ಗಾಡಿ ಹತ್ರ ಬರ್ತದೆ ಚಕ್ಕತ್ತ ಮುಂದೆ ಅದು ಸ್ಪೀಡಾಗಿ ಹೋಗ್ತಾ ಇತ್ತು. EC1 704 JP 1384 JQ 2042 ಅಷ್ಟು ಗಾಡಿಗಳು ಬಂದು ಅಕ್ಕಪಕ್ಕ ಸಿಕ್ಕಿರೋ ಇನ್ನೊಬ್ಬ ಸೈಕಲ್ ಇರೋ ಹೆಡ್ಲೈಟ್ ನೋಡಿದ್ರೆ ಇಲ್ಲೊಂದು ಅಲ್ಲಿ ಒಂದು 3 ಗಾಡಿಗಳು ಹೆಡ್ಲೈಟ್. ಒಂದು ಶೈಡ ಲೈವ್ ಯಾವುದೋ ಗಾಡಿ ಜುಪಿಟರ್. ಅದೇ ಆ್ಯಕ್ಟಿವಾ ಜುಪಿಟರ್ 2 ಒಂದೇ ಥರ ಮಾಡೋಕ್ಕೆ ಕೆಲಸ ಎಲ್ಲ ಬರುತ್ತೆ. ಗೊತ್ತೇ ಆಗೋಲ್ಲ ಇದು ಒಂದೇ ಥರ ಬಂದರೆ ಹೆಸರು ನೋಡ್ರೆ ಮಾತ್ರ ಕಂಡುಹಿಡಿಯೋಕ್ಕೆ ಸಾಧ್ಯ. ಜುಪಿಟರ್ ಮತ್ತು ಒಂದು ಆ್ಯಕ್ಟಿವಾ 2 ಒಂದೇ ಥರ ಇದೆ. ಅದು ಆ್ಯಕ್ಟಿವಾ ಒಂದೇ ಥರ ಮಾಡೋರು. ಮುಂದೆ ಫ್ರಂಟ್ ಸೈಡ್ ಎಲ್ಲ ಒಂದೇ ಥರ ಇದೆ. ಅದು ಹೆಡ್ಲೈಟ್ ಆನ್ ಮಾಡ್ಕೊಳ್ತಾ ಇದ್ದಿದ್ದು. ಇಲ್ಲಿ ಇನ್ನೊಬ್ಬ ಹೆಡ್ಲೈಟ್ ಒಂದು ಆ್ಯಕ್ಟಿವಾ ಒಂದು ಆ್ಯಕ್ಟಿವಾ ಇಲ್ಲೊಂದು ಹೆಡ್ಲೈಟ್. ಅಲ್ಲಿಂದ ಕಂಟಿನ್ಯೂಸ್ ಆಗಿ ಕವರ್ ಮಾಡಿಲ್ಲ. ಅಲ್ಲಿ ಒಂದು ದೊಡ್ಡ ಆ್ಯಕ್ಟಿವಾ, ಇಲ್ಲೊಂದು ಸುಜುಕಿ ಆಕ್ಸಿಸ್.
11 EV674 Dominar ಓಲ್ಡ್ ಆಕ್ಟಿವ್ ಎಡ್ಲೇಟರ್ ಮಾಡ್ಕೊಡೋದು ಇದೆಲ್ಲ ಅಲ್ಲಿಂದ ಕಂಟಿನ್ಯೂಸ್ ಆಗಿ ನಡೀತಾರೆ ಇದೆ ಒಂದೇ ಸಲ ನಡೀತಾ ಇರೋದು ಅವಿನೀಶ್ ಗಾಡಿ ಇರಬೇಕು ಅನಿಸುತ್ತೆ ಇಲ್ಲ ಅದು ಹೆಡ್ಲೈಟ್ ED5722 ಹೆಡ್ಲೈಟ್ ಅದಕ್ಕೆ ಪಾಸ್ ಅದ ಅಲ್ಲಿ ಒಂದು ಬಿಟ್ರಿಗೂ ತಂದು ಹೊರಗಡೆ ಸಿಗು ಬೀಡ JC2187 ನಾಲ್ಗೆ ಯಾವುದು ನಾಲ್ಗೆ ತರಸ ಆ್ಯಕ್ಚುಲಿ ಅದೇ ರೋಡ್ ಕ್ರಾಸ್ ಬರ್ತಿದ್ವಿ ಹೆಂಗೆ ಕೈ ಕಾಲು ತೊಳಿಬೇಕು ಎರಡು ಗಾಡಿಗಳು ಹೆಡ್ಲೈಟ್ ಹೆಂಗಾರು ಮಾಡ್ಕೊಂಡು ಬರ್ತಾರೆ ಇವುಗಳು ಅಷ್ಟೇ ಇದು ಆರ್ಗನೈಸು ಇವನು ಆರ್ಗನೈಸ್ ಫಿಲ್ ಫಾರ್ಮ್ ಜಾಗ ಫಿಲಪ್ ಮಾಡ್ಕೊಳ್ಳೋದು ಟಿಕ್ಕಟ್ಟು ಸಿಕ್ಸೋದು ಅಲ್ಲಿ ನೋಡಿ ಎಲ್ಲಿವರೆಗೂ ಬರ್ತಾಳೆ ಒಳ್ಳೊಡೆ ಇರೋರು 3 ಜನ ಅಲ್ಲಿ ಗಂಟೆನೇ ಬರ್ತಾರೆ ಆರ್ಗನೈಸ್ A5100 ಅದು ಇನ್ನೂ ಯಾರನ್ನೂ ಹೇಳಬೇಕು ಅಂದ್ಕೊಂಡೆ ಅದು ರಿವರ್ಸ್ ಸೈಡಲ್ಲಿ ಅದು ಆಗ್ತಾಯಿಲ್ಲ ಆ್ಯಕ್ಚುಲಿ ಮಗ ಯಾರೋ ಹಣ್ಣು ತಿನ್ಕೊಂಡು ಹೋಗ್ತಾರೆ ಆಟೋದವ್ರು ಹೌಲಿ ಇದೆಯಲ್ಲ ಗುರು ಡೈಟ್ ಕಂಟ್ರೋಲ್ ಮಾಡೋದು ಅವ್ರಿಗೆ KL10Q1208 ಆಟೋಗಳಿಗೆಲ್ಲರೂ ಒಂದು ಪ್ಲ್ಯಾನ್ ಮಾಡಬೇಕೀಗ ಹಿಡಿಯೋಕ್ಕೆ ಸಾಧ್ಯ ನನ್ನ ಕೈಯಲ್ಲಿ ಮಾತ್ರ ಸಾಧ್ಯ ಅಂದ್ಕೊಳ್ತಿಲ್ಲಪ್ಪ ನಾನು ಇವರು ಆ ರೇಂಜಲ್ಲಿ ಬರ್ಕೊಂಡು ಅವ್ರಿಗೆ ತೋರಿಸ್ಕೊಳ್ಳೋವಾಗ ಆಟೋಗಳು ಹಿಡಿ ಹಾವಳಿಗೆ ಎಲ್ಲ ಕೇಳೋರಿಲ್ಲ ಇದು ಥರ ಇಟ್ಕೊಳ್ಬೇಕು ಇದು ಮಾಡೋದು ಪಾರ್ಕಿಂಗ್ ಮಾಡೋದು ಸಿಕ್ಕಿರ್ತವೆಲ್ಲ ಅಡ್ಡಾಡಿ ಮುಗ್ಗೋದು ಕ್ರೈಮ್ ರೇಟ ಕೇಳೋ ಹಾಗೆ ಇಲ್ಲ ಕ್ರೈಮ್ ರೇಟ್ ಮಾತ್ರ ಬೆಳಿಗ್ಗೆ ಸ್ಯಾಗಲ್ದಾಗ ಅವ್ರು ಅಷ್ಟು ಟ್ಯಾಕ್ಸಿ ಓಡಿಸ್ತಾರೆ ಅದರಲ್ಲಿ 35% ಸಾರಿ 75% 3/4 ಬರೀ ಕ್ರೈಮ್ ಆ್ಯಕ್ಟಿವಿಟೀಸ್ ಇರ್ತದೆ ಅವರು ವಾಚ್ ಇರುತ್ತಾ ನಾನು ಹೇಳಿ ತಗೊಳ್ತಾ ಇದ್ದೀನಿ ಮಾಪು ಬೆಳೆಸ್ತಾ ಬರ್ತಾರೆ ₹3 ಮಸಾಲ ಆಯಿತು ಇದು ಬೆಳೆಸ್ತಾ ಬರ್ತಾರೆ ಇದು ಕೊಡ್ತೀವಿ ಅಂತ ಗಾಡಿ ತೋರಿಸ್ತಾರೆ ಆನ್ಲೈನಲ್ಲಿ ಏನಾದ್ರು ಅಪ್ಡೇಟ್ ಮಾಡ್ತಾಯಿದ್ದೀವಿ ಪನಿಷ್ಮೆಂಟ್ ಫ್ರೀ ಯಾರು ಅಂತ ಅದಕ್ಕೆ ಇದು ಕೊಡ್ತೀವಿ ನಾವು ಹಾಗೆ ಹೀಗೆ ಕೊಡ್ತೀವಿ ಹೋಗೋಣ बच्चों बा ಸೆಕೆಂಡ್ ರೌಂಡ್ ಅವ ಬಂದದು ಊರುಗಳು ಅಷ್ಟೇ ಕೇವಲ ಇವರು ಮಾತ್ರ ಅಲ್ಲ ಏನು ಗೊತ್ತಾ ನಾನು ಎಲ್ಲಿ ಹತ್ರ ಬಂದ ತಕ್ಷಣ ಬೇರೆಯವರು ಬಂದು ಅಟ್ಕ ಹಾಸ್ಕೊಳ್ಳೋದು ಜಾಗಕ್ಕೆ ಖಚಿತ ಹುಚ್ಚೇದ ಅದಾದಮೇಲೆ ಹಿಂದೆ ಮುಂದೆ ಎಲ್ಲ ಕಡೆ ಇದ್ದಿರ್ತಾರೆ ಇದು ಅಷ್ಟೇ ಬ್ರೇಕ್ ಬರುತ್ತಾ ಎತ್ತಾರ್ದಿವೆ ನೋಡ್ತಾ ಇರ್ತೀರ ಅವಾಗ
ಇವೆಲ್ಲ ಆಡ್ಸೋದು. ಅವಾಗ ಫಕ್ಕಿ ಫಿಂಗರ್ ತೋರಿಸ್ತಾ ಬರ್ತಾನೆ ಇನ್ನೊಬ್ಬ ಪ್ರಕಾಶ್ ಪಾಲ್ ಆಗ್ಬಿಟ್ಟು. ಇದು ಅದಕ್ಕಿಂತ ಮುಂಚೆ ಈಗ ಕೂಡ ಅವರು ಫಕ್ಕಿ ಬಿಟ್ಟು ತೋರಿಸ್ತಾರೆ. ಯಾರು ಸಿಗ್ತೇವೆ ಅವ್ರು ಸುಮಾರು ಸಂಭಾವಿಸ್ತದೆ ಆ್ಯಕ್ಚುಲಿ. ಬಟ್ ಅದು ಮಾರ್ಕೆಟ್ ಕಡೆಯಿಂದ ಆ ಕಡೆಗೆ ಹೋಗ್ತಾರೆ, ರಾಂಗ್ ವೇದೆಲ್ಲ ಹೋಗೋದು ಅಲ್ಲದೆ ಇದು ಆ ಕಡೆಗೆ ಗೊತ್ತಾಯ್ತಾ ಅದ್ರ ಬರಲಿ. ಕುಮಾರ್ ತುಂಬ ಪಾಸ್ ಆದ ಹೋಟೆಲ್ ಕೊಂಡಾಡಿಯೋ ಯಾವ ಎತ್ತ ಬಿಡ್ರಿಗೆ ಊಟಾಟ ಅಂತ ಹೋಗೋದು. ಲಕ್ಷವಾದ ಸಬ್ಜೆಕ್ಟ್ ಊಟ ತಗೊಳ್ಸಲ್ಲ. ಅಲ್ಲಿದ್ದರೂ ಅವರಿಗೆ ಸೈಕಲ್ ತಳ್ಕೊಬತ್ತದಲ್ಲ ಈಗ ಬೊಕ್ಕ ತೋರಿಸ್ತದೆ ನೀವು ಬೊಕ್ಕ ತನ್ನೋದು. ಬಳಿಕ ಹೋದೆ ಹಂಗಾಗಿ ಅವ್ನಿಗೆ ಯಾರೋ ದೋಸ್ತಿ ಯಾರೋ ಪಕ್ಕದಲ್ಲಿ ಬೈಯೋಣ ಬೈತಾವನೆ. ಯಾಕಂದರೆ ಕಥೆ ಹೇಳ್ತಾ ಇರೋದು ಅಂದರೆ ಟೂರ್ ಆಡ್ತಾ ಇದೀವಿ ಹಂಗೆ ಹೇಳ್ಬೇಕಂದ್ರೆ ಅಲ್ಲಿ ಊಟ ಬಿಡೋದಲ್ಲ ಬಲಕ್ಷ್ಮಿ ಸ್ವೀಟ್ಸು. ಅಯ್ಯಪ್ಪ ಹೆವಿ ಟೈರ್ಡ್ ಆಗ್ತಿದೆ, ಹೆವಿ ನೀಟೇ ಬರ್ತೈತೆ. ಕುಡಿದಿದ್ದೀರಿ ಅಷ್ಟೆಷ್ಟು ನೀರು ಕುಡಿದಿಲ್ಲ, ಒಂದು 3 ಲೀಟ್ರ್ ನೀರು ಕುಡಿದಿದ್ದೀನಿ ಈಗ ಆಲ್ರೆಡಿ. ಹಿಂಗಿದ್ರೆ ಹೆವಿ ಟೈರ್ಡ್ ಆಗ್ತಾಯಿದೆ. ಸೊ ನಿದ್ದೆ ಆಯಿತು, ಕಣ್ಣು ಬಿಡೋಕ್ಕಾಗ್ತಿಲ್ಲ, ಅಷ್ಟೊಂದು ನಿದ್ದೆ ಬರ್ತೈತೆ. ಮುಖ ತೊಳೋದು ಏನೇನೋ ಮಾಡಿದ್ರು ಹೋಗ್ತಾಯಿಲ್ಲ. ಅದಕ್ಕೆ ಅವ್ರು ಹೇಳ್ತಾ ಇರೋದು ರೆಕಾರ್ಡ್ ಮಾಡಿದರೆ ಗೊತ್ತಾಗೋದು ಸ್ಪೀಡಾಗಿ. ಮುಖ ಮುಚ್ಕೋತಾ ಇದ್ದಾರೆ, ಯಾವುದೇ ತಿರುಗಿ ಸಿಗ್ತದೆ ಚಕ್ಕರ್ ಮುಖ ಮುಚ್ಕೋತಾ ಬರೋದು. ಅವನು ಅಲ್ಲೇ ಗೊತ್ತಾಗುತ್ತೆ ಅವ್ನು ಎಂಥ ಮೀಟ್ರ್ ಗೊತ್ತು ಅವನು. ಈ ವಿಡಿಯೋ ಅಷ್ಟೇ ನೀರು ಕುಡಿದು ತೋರಿಸ್ತದೆ, ಅದನ್ನೇ ಡೆಮಾನ್ಸ್ಟ್ರೇಷನ್ ಮಾಡಿ ತೋರಿಸ್ತಿರೋದು. ವಾಟರ್ ಬಾಟ್ಲ್ ಇಟ್ಕೊಂಡು ತೊಗೊಂಡು ಓಡಾಡು ಅಂತ. ಮತ್ತು ವಾಟರ್ ಬಾಟ್ಲ್ ಇದ್ದಿದ್ದು ಒಂದು ಬಟರ್ಫ್ಲೈ ಇದ್ದು ರೋಡ ಸಿಕ್ಕಿದ್ದು ಫ್ಲಾಸ್ಕು. ಸೊ ಅದನ್ನು ತಗೊಂಡು ನೀರು ಇಟ್ಕೊಂಡು ಕುಡಿ ಅಂತ ಆ್ಯಕ್ಚುಲಿ ಅವಳು ತೋರಿಸ್ತಾ ಇರೋದು. MG ಗಾಡಿಗೆ ಬರೋಯ್ತು. HU 2873 ಕಾಲರ್ ಒದ್ದ ಅವನು ಸ್ವಿಗ್ಗಿ 13W9577. ಈ ಗಾಡಿ ನಿಲ್ಲಿಸ್ಕೊಂಡಿದ್ರು ಇವನು 41 EB 6331. ಅಲ್ಲಿ ಆ್ಯಕ್ಚುಲಿ ಬೇಕಾಗಿದ್ದು ಇದು ಪ್ರಕಾಶ್ ಬಾಲಗೋಚಿ ಇವ. ಅಲ್ಲಿ ಬೇಕಾಗಿದ್ದು ಇದು XUV TUV 300 ನಂಬರ್ ಬೇಕಿತ್ತು ಆ್ಯಕ್ಚುಲಿ. ಅವ್ರು ಒತ್ತಿಸ್ಕೊಂಡವ್ರು ಅದು. ಇಲ್ಲಿ ಮಿಕ್ಕಿ ಸ್ಕೂಟ್ರ್ಗಳು ಹೇಳಿದ್ನಲ್ಲ ಅವರೆಲ್ಲ ಕಾಫಿ ಫೀಲ್ಡರ್ಗಳವರು, ಸಾರಿ ಬ್ಯಾಕಪ್ ಫೀಲ್ಡರ್ಗಳು. ಅಂದರೆ ಅವ್ನು ಹೊಡ್ಕೊಂಡು ಹೋಗೋದಕ್ಕೆ ನಾನಿನ್ನ ರೋಡ್ ಮಧ್ಯೆ ತಳ್ಳೋ ಕೆಲಸ ಮಾಡ್ತಾಯಿದ್ರು ಅವರು. ಅಂದರೆ ಅವ್ರು ರೋಡಲ್ಲಿ ನಿಂತ್ಕೊಂಡಿದ್ದಾರೆ, ರೋಡ್ ಸೈಡಲ್ಲಿ ನಿಂತ್ಕೊಂಡಿದ್ದಾರೆ ಅಂತ ನಾನು ಅವ್ರು ರೈಟ್ ಸೈಡಿಗೆ ಹೋಗ್ತೀವಿ. ಹಾಗೇ ಬೇರೆ ವೆಹಿಕಲ್ಗಳು ಬಂದು ಹೊಡ್ಕೊಂಡು ಹೋಗ್ತಾಯಿದ್ದೆಲ್ಲ ಇಷ್ಟ ಹಳೆ ಕಥೆಗಳದು. ಸೊ ಅದೇ ಥರ ಪ್ಲಾನಿಂಗ್ ಆಲ್ರೆಡಿ ಎಷ್ಟೋ 12 ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ ಇದರೋದಕ್ಕೆ. ಸೊ ಅವರು ಅದೇ ಇಂಪ್ಲಿಮೆಂಟ್ ಮಾಡೋಕ್ಕೆ ಟ್ರೈ ಮಾಡಿದ್ರು. ಈ ಮೊಬೈಲ್ ಬೇರೆ ಚಾರ್ಜ್ ಬಿಟ್ಟು ಹೋಗ್ತೀವಿ, ಕೇಳೋಂಗಿಲ್ಲ. ರಿವರ್ಸ್ ಗೇರ್ ಹಾಕ್ಕೊಂಡು ಹೋಯ್ತವನಲ್ಲ ಚಪ್ಪಾಳೆ ಹೊಡ್ಕೊಂಡು. ಇಲ್ಲಿ ಗೊತ್ತಾಗಿದೆ ನೋಡಿ, ಫೋಕಸ್ ಹಾಕಲ್ಲ ಬಿಡಿ ಸಾಯಂಕಾಲದ ಬರ. ಅವನು ಅದೇ ಮುಂದೆ ನೋಡ್ತಿರ್ತಾನಲ್ಲ, ಅವನು ಪಾರ್ಕ್ ಒಳಗೆ ಬಂದಾಗಲೇ ಎಂಟ್ರಿ ತೊಗೋತಾನೆ ಅಂತ ಹೇಳ್ತಾನಲ್ಲ. ಬೆಳಿಗ್ಗೆ ಹೊತ್ತು ಅಷ್ಟೇ, ಸಾಯಂಕಾಲದ ಹೊತ್ತು ಬರ್ತಾ ಇರ್ತಾನಲ್ಲ, ಅವನೇ ಚಪ್ಪಾಳೆ ಹೊಡ್ಕೊಂಡು ಹೋಯ್ತಾರೆ ಅದಕ್ಕೆ ರಿವರ್ಸ್ ಹಾಕ್ಕೊಂಡು.
ಇನ್ನು ನಾನು ಆ್ಯಕ್ಚುಲಿ ಮಲಗಿದ್ದಾಗಲೇ ವರ್ಕೌಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಅವಾಗಲೇ ಸುಮಾರು 6 o'clock ಇರಬೇಕು. ಅವಾಗಿಂದ ಇನ್ನೂ ವರ್ಕೌಟ್ ಮಾಡ್ತಾನೆ ಅವನ. ಟೈಮ್ ಎಷ್ಟು ಗೊತ್ತಾ ಇವಾಗ? 8:30 ಗುರು. 6 ಗಂಟೆಯಿಂದ 8:30 ಗಂಟೆ ವರ್ಕೌಟ್ ಮಾಡೋಣ. 2.5 ಗಂಟೆ ವರ್ಕೌಟ್ ಮಾಡಿಬಿಟ್ರೆ ಒಂದು ದಿವಸ. ಸಾಯಂಕಾಲದಂತೂ ಬೆಳಗ್ಗೆ ಹೊತ್ತು ಬರ್ತಾನೆ. ಬೆಳಗ್ಗೆ ಹೊತ್ತು 2.5 ಗಂಟೆ ಟೈಮ್, ಸಾಯಂಕಾಲ 2.5 ಗಂಟೆ ಟೈಮ್. ಮನೆಯವ್ರು ವಾಕಿಂಗ್ ಮಾಡಿಬಿಟ್ಟ ಅಂದರೆ ಆಸ್ಪತ್ರೆಗೆ ಹೋಗ್ಬಿಡ್ತಾನೆ ಅವನು. ಬಹುಶಃ ಅವನು ನನ್ನ ಮುಂದೆ ಮಾತ್ರ ಓಡಾಡ್ತಾವನು ಅಷ್ಟೇ, ಶ್ಯೂರ್. ಅಷ್ಟು ನಾನು ಬರೋವರೆಗೆ ಇಲ್ಲೆಲ್ಲ ಪಾರ್ಕಲ್ಲಿ ಕೂತ್ಕೊಂಡು ಅದು ಎಣ್ಣೆಗಳು ನೋಡ್ತಿದ್ದ ಅನ್ಸುತ್ತಮ್ಮ. 2.5 ಗಂಟೆ ವರ್ಕೌಟ್ ಮಾಡಿರಲ್ಲ ಬಿಡಿ. ಬೆಳಗ್ಗೆ ಸಂಗ 2 ಹೊತ್ತು ಬರ್ತಾನೆ. ಒಂದೇ ದಿವಸ 2 ಹೊತ್ತು ನೋಡಿದ್ದೀನಿ. 2 ಹೊತ್ತು ಕವರ್ ಮಾಡಿರೋ ಸಾಧ್ಯತೆ ಇರುತ್ತೆ. ಸಿಕ್ಕಿದ್ರೆ ಹುಡುಕಿದ್ರೆ ಸಿಗ್ಬೋದು. ಇಲ್ಲಿ ಕತೆ ಹೊಡಿತಾ ಕುಂತಿರೋ ನೀವು ಯಾರು ಗೊತ್ತಾ? ಮಾಮೂಲಿ ಅದೇ ಸುರೇಶ, ಮಹೇಶ, ಈಶಗಳಿದ್ದಾರಲ್ಲ ಅವ್ರ ಜನಗಳು. ನಾಳೆಯಿಂದನಾ? ಹಬ್ಬ ಉಗಾದಿ ಮುಗಿದ್ಮೇಲೆ ಕಂಟಿನ್ಯೂ ಏನೋ. ಆದಮೇಲೆ ಈಶಗಳು ಫೋನಲ್ಲಿ ಕೂತ್ಕೊಂಡು ಏನೋ ಕೆಲಸದ ಬಗ್ಗೆ ಮಾತಾಡ್ತಿರೋದು. ಆ್ಯಕ್ಚುಲಿ ಫೇಡ್ ಆಗೋದು ಕತ್ಲೆ ಕಾಣೋದಿಲ್ಲ ಸರಿಯಾಗಿ ಊಟಲ್ಲಿ. ಕವರ್ ಅಂತೂ ಮಾಡ್ತೀನಿ. ಫೋಟೋ ಒಂದು ಕವರ್ ಮಾಡ್ತೀನಿ. ಫೋಟೋ ಸ್ವಲ್ಪ ವೈಟಾಗಿ ಬರುತ್ತೆ. ಈ ಪಕ್ಕದ ಬೆಂಚಲ್ಲಿ ಕೂತ್ಕೊಂಡವ್ರೆ. ಆ ಕಡೆ ಪೂರ್ತಿ ಬೆಂಚ್ಗಳು ಖಾಲಿ ಇದ್ದಾವೆ. ಅಲ್ಲೆಲ್ಲೇ ಕೂತಿಲ್ಲ. ಆ್ಯಕ್ಚುಲಿ ಅಲ್ಲೇ ಕೂತ್ಕೊಂತ ಕತೆ ಹೊಡಿತಾ ಇದ್ದಿದ್ದವರು ಇಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ. ನಾನು ಅಲ್ಲಿ ಬಳಿಕ ಓಡ್ಬೋದು ಅನ್ನೋ ಉದ್ದೇಶದಲ್ಲಿ ಅಲ್ಲೊಬ್ಬ ಯಾರೋ ನೆಲದ ಮೇಲೆ ಬಿದ್ದು ಒದ್ದಾಡ್ತಾ ಇದ್ದಾನೆ ಆ್ಯಕ್ಚುಲಿ. ಮಧ್ಯರಾತ್ರಿ 11 ಗಂಟೆ. ಈ ಸಮಯದಲ್ಲಿ ನನ್ನ ಕಡೆಗೆ ದೆವ್ವ ನೋಡ್ತಾ ಕುಂತಿರೋದು ಬೇರೆ ಯಾರೂ ಅಲ್ಲ, ಇವನು ಯಾರು ನಿರಾಶ್ರಿತ ಪರಿಹಾರ ಕೇಂದ್ರ ಇರ್ತಲ್ಲ ಸಾಬ್ರಿದ್ನಲ್ಲ, ಇಷ್ಟೊತ್ತೊಳಗೆ ಅಲ್ಲೆಲ್ಲ ಬಿದ್ದು ಒದ್ದಾಡ್ತಿದ್ದ ಎಣ್ಣೆ ಹೊಡ್ಕೊಂಡು. ಹೀಗೆ ಎದ್ದು ಬಂದು ಇಲ್ಲಿ ಪಕ್ಕದ ಕೂತ್ಕೊಂಡು ನನ್ನ ಕಡೆಗೆ ಸುಮ್ಮನೆ ನೋಡ್ತಾ ಕೂತಾನೆ. ನಾನೀಗ ಆ್ಯಕ್ಚುಲಿ ಎಚ್ಚರ ಆಯಿತು. ಮಲಗಿದ್ದೆ ನಾನು. ಎಚ್ಚರ ಆಯಿತು ಅಂದರೆ ನಿದ್ದೆ ಬಂದಿರಲಿಲ್ಲ. ಮೊಬೈಲ್ ಸರ್ಚ್ ಮಾಡ್ತಾಯಿದ್ದೆ. ಯಾವ ಊಟ ಮಾಡ್ತಾ ಇರೋದು ಈಗ ಸ್ಟಾರ್ಟ್ ಮಾಡ್ಕೊಂಡು ಊಟ ಮಾಡೋಕ್ಕೆ. ಅಲ್ಲೆಲ್ಲ ಕೆಳಗೆ ಬಿದ್ದು ಓದಾಡ್ತಿದ್ದೆ ಆ ಕಡೆ ಲಾಸ್ಟಲ್ಲಿ. ಈಗ ಎದ್ದು ಬಂದು ಸ್ಟಡಿ ಹಾಕುತ್ತಾನೆ. ನಾಟಕ ಎಲ್ಲ ಈ ಕಡೆಗೆ ತಿರುಗಿ ಕೂತ್ಕೊಂಡು ಊಟ ಮಾಡ್ತಾ ಇರೋದು. ಮಳೆ ಬರ್ತಿದೆ ಆ್ಯಕ್ಚುಲಿ.
ಮಳೆ ಬರ್ತಾನೆ ಇದೆ ಇನ್ನು. ಆ್ಯಕ್ಚುಲಿ ಟೈಮ್ ಈಗ 12:40 ಹೌದು 12:40. ಏನಕ್ಕಿದು ತೋರಿಸಿದ್ದೆಲ್ಲ ಅಂದರೆ ಇದೆಲ್ಲ ಆರ್ಗನೈಸ್ಡ್ ಇದೆಲ್ಲ ಇದೆಯಲ್ಲ ಇದು ಆರ್ಗನೈಸ್ಡ್ ಇನ್ಕ್ಲೂಡಿಂಗ್ ಈ ಮಳೆಗಳ ಬಗ್ಗೆ ನನಗೆ ಆಲ್ರೆಡಿ ಎಷ್ಟೊಂದು ಸರಿ ಹೇಳಿದ್ದೀನಿ. ಸಾಲಿಡ್, ಲಿಕ್ವಿಡ್ ಆ್ಯಂಡ್ ಗ್ಯಾಸ್ 3 ಸ್ಟೇಟ್ಸ್ ಆಫ್ ಮ್ಯಾಟರ್ನ ಕನ್ವರ್ಟ್ ಮಾಡ್ತಾರೆ ಅಂತ. UFOಗಳು ಅಂದರೆ ಅನ್ನೋನ್ ಫ್ಲೈಯಿಂಗ್ ಆಬ್ಜೆಕ್ಟ್ಸ್ ಅಂತ ಏನು ಕಳಿತೀವಿ ಏಲಿಯನ್ಸ್ದು. ಸೊ ಅದನ್ನು ಯೂಸ್ ಮಾಡಿಕೊಂಡು ಏನು ಕ್ಲೌಡ್ನ ನೀರಾಗಿ ಕನ್ವರ್ಟ್ ಮಾಡೋದು, ವಾಟರಾಗಿ ಕನ್ವರ್ಟ್ ಮಾಡೋದು, ಮೋಡನ ನೀರಾಗಿ ಕನ್ವರ್ಟ್ ಮಾಡೋದು, ಅಥವಾ ಮೋಡನ ಗ್ಯಾಸಾಗಿ ಕನ್ವರ್ಟ್ ಮಾಡೋದು, ಅಥವಾ ಗ್ಯಾಸನ್ನು ಮೋಡನಾಗಿ ಕನ್ವರ್ಟ್ ಮಾಡೋದು. ಈ ಥರ ಕೆಲಸಗಳನ್ನೆಲ್ಲ ಮಾಡ್ತಾರೆ. ಆ್ಯಕ್ಚುಲಿ ಅದೇ ಥರ ಟೆಕ್ನಾಲಜಿ ಯೂಸ್ ಮಾಡಿ ಇದೆಲ್ಲ ಮಳೆ ಎಲ್ಲ ಬರ್ಸೋದು. ಸದ್ಯಕ್ಕೆ ಬೇಕಾದ ಟೈಮ್ನಲ್ಲಿ ಬೇಕಾದಷ್ಟೇ ಪ್ರಮಾಣದ ಮಳೆಯನ್ನು ಬೇಕಾಗಿರುವ ಜಾಗದಲ್ಲಿ ಬರೆಸ್ಬೋದು. ಇಲ್ಲಿ ಯಾಕೆ ಮಳೆ ಬರೆಸ್ತಾರೆ ಅಂದರೆ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗಲಿ ಅಂತ ಒಂದು. ಇನ್ನೊಂದು, ನಾನು ರೋಡ್ಗೆ ಹೋಗಿ ಅಲ್ಲಿ ಇದು ಬಸ್ ಸ್ಟಾಪ್ ಇದೆಯಲ್ಲ, ಅಲ್ಲಿ ಕೂತ್ಕೊಳ್ತಿದ್ದೆ ಮುಂಚೆ. ಮೊಬೈಲೆಲ್ಲ ಅಲ್ಲ ರಾಬರಿ ಆಗಿದ್ದು ಒಂದು ಸರಿ. ಪಾರ್ಕಲ್ಲೂ ಬಂದು ರಾಬರಿ ಮಾಡಿದ್ದಾರೆ, ಇಲ್ಲ ಅಂತಿಲ್ಲ. ಅಲ್ಲೂ ಹೋಗ್ತೀನಿ ನಾನು. ಮಳೆ ಬಂದಾಗ ಎದ್ದು ಆ ಕಡೆ ಹೋಗ್ತಾಯಿದ್ದೆ ಮೊದಲು. ಸೊ ಅದಕ್ಕೋಸ್ಕರ ಅಂದರೆ ಆ ಕಡೆ ಹೋಗಲಿ, ಪಾರ್ಕಿಂದ ಆಚೆ ಹೋಗಲಿ, ಅಥವಾ ಸ್ಪೆಷಲಿ ಪಾರ್ಕಿಂದ ಆಚೆ ಹೋಗಲಿ ಅನ್ನೋದಕ್ಕಿಂತ ದೇವಸ್ಥಾನಕ್ಕೆ ಬರಲಿ ಅಂತ, ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಬಂದು ಮಲಿಕೊಳ್ಳಿ ಅನ್ನೋ ಕಾರಣಕ್ಕೋಸ್ಕರ ಮಳೆ ಬರ್ಸೋದು. ಸೊ ಮಳೆ ಬಂದಾಗ ನಾನು ಇಲ್ಲೂ ಉಳ್ಕೊಬಿಡ್ತೀನಿ ಅಂತ ಇದೆಲ್ಲ ಆರ್ಗನೈಸ್ ಮಾಡಿರೋದು. ಈ ಹುಳಗಳೆಲ್ಲ ಇರೋದ್ರಿಂದ ಮುತ್ಕೊಳ್ತವೆ, ಮಲಿಕೊಳ್ಳೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಇದೆಲ್ಲ ಆರ್ಗನೈಸ್ ಮಾಡಿರೋದು. ಜೊತೆಗೆ ಫೀಲ್ಡರ್ಸ್ಗಳೆಲ್ಲ ಇದ್ದಾರಲ್ಲ, ಎಲ್ಲ ಕಡೆ ಬಲಿಕೊಳ್ತಾರಲ್ಲ, ಸೊ ಅವ್ರದ್ದು ಅಷ್ಟೇ. ಅಲ್ಲಿ ಜಾಗ ಖಾಲಿದೆ ಮಲಗೋಕ್ಕೆ, ಕಟ್ಟಡಗಳಿದೆಯಲ್ಲ, ಕಟ್ಟಡ ಕೆಳಗಡೆ ಸ್ವಲ್ಪ ಜಾಗ ಇದೆ. ಮಳೆ ಬಂದಾಗ ಆರಾಮ್ಸಾಗಿ ಅಲ್ಲಿ ಶೆಲ್ಟರ್ ತೊಗೋಬೋದು. ಸೊ ಹೀಗಾಗಿ ನಾನು ಆ ಕಡೆಗೆ ಹೋಗದೇ ಇರಲಿ ಅನ್ನೋ ಕಾರಣಕ್ಕೋಸ್ಕರ ಇವರೆಲ್ಲ ಫೀಲ್ಡರ್ಸ್ಗಳೆಲ್ಲ ಬಂದು ತುಂಬಿಕೊಳ್ಳೋದು. ನೋಟಿಸ್ ಮಾಡಬೇಕಾಗಿರೋದು ಏನಂದರೆ, ನಾನು ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಮಲಿಕೊಳ್ತಿದ್ದೆನಲ್ಲ, ಆವಾಗ ಪಾರ್ಕಲ್ಲಿ ಒಬ್ಬ ವ್ಯಕ್ತಿನೂ ಮಲಿಕೊಳ್ತಾ ಇರಲಿಲ್ಲ. ಸೊ ನಾನು ಅಲ್ಲಿಂದ ಬಿಟ್ಟು ಇಲ್ಲಿ ಬಂದ ತಕ್ಷಣ ಪುನಃ ಎಲ್ಲ ಮತ್ತೆ ಬಂದು ಅಟಕಾಯಿಸ್ಕೊಂಡ್ರು. ಜೊತೆಗೆ ಇವ್ರುಗಳು ಬಂದು ಎಲ್ಲ ಗಲೀಜು ಮಾಡೋದು, ಸೈಕಲ್ ಗಲಾಟೆ ಮಾಡೋದು, ಅಥವಾ ಬಂದು ಜಾಗ ಫಿಲ್ ಮಾಡ್ಕೊಳ್ಳೋದು ಅಷ್ಟೇ ಅಲ್ಲ. ಬೆಳಿಗ್ಗೆ ಹೊತ್ತು ಕೂಡ ಇಲ್ಲೆಲ್ಲ ಕೂತ್ಕೊಂಡು ಪಾರ್ಕಲ್ಲಿ ತಾವು ಕೆಟ್ಟ ಕೆಲಸ ಕಾರ್ಯಗಳನ್ನೆಲ್ಲ ಮಾಡಿ ನಮಗೂ ಕೆಟ್ಟ ಹೆಸರು ಬರಬೇಕು ಆ ಥರ ಮಾಡ್ತಾರೆ. ಅಂದರೆ ಎಲ್ಲ ಗಲೀಜು ಮಾಡೋದು, ಬರೋ ಇಲ್ಲಿ ಆ್ಯಕ್ಚುಲಿ ಇಲ್ಲಿ ವಾಕಿಂಗ್ ಬರೋರೆಲ್ಲ ಆಲ್ಮೋಸ್ಟ್ ಫೀಲ್ಡರ್ಸ್ ಇರ್ತಾರೆ. ಎಲ್ಲ ಒಂದೇ ಜಾತಿಗೆ ಸೇರಿದವರು. ಸ್ಟಿಲ್ ಅವ್ರುಗಳೇ ಮಾತಾಡೋಕ್ಕೆ ಸ್ಲಾಟ್ ಕ್ರಿಯೇಟ್ ಮಾಡಿಕೊಡ್ತಾರೆ ಇವ್ರುಗಳು. ಬರೋ ಹೆಣ್ಮಕ್ಳು ಹೆಂಗಸರನ್ನೆಲ್ಲ ನೋಡ್ಕೊಂಡು ಕೂತ್ಕೊಳ್ಳೋದು, ಚೀಟ್ಲೆ ಮಾಡೋದು, ಅದೇ ತಿಂದು ಎಲ್ಲ ಆಕಿ ಕಡೆ ತೆಗೆದು ಎಸ್ತಾಡೋದು, ಗಲೀಜು ಮಾಡೋದು, ಆವಾಸ ಮತ್ತು ಕೊಳಕು ಬಟ್ಟೆ ಎಲ್ಲ ಹಾಕ್ಕೊಂಡು ಓಡಾಡೋದು, ಸಿಗರೇಟ್ ಬೀದಿ ಸೇದೋದು, ಎಣ್ಣೆ ಅದೆಲ್ಲ ಹೊಡೆದು ಗಲೀಜು ಮಾಡೋದು. ಸೊ ಇದೆಲ್ಲ ಮಾಡೋದೇನಕ್ಕೆ ಅಂದರೆ, ತಾವು ಮಾಡಿ ಅವ್ರುಗಳ ಗುಂಪಿಗೆ ನಮ್ಮನ್ನೇ ಸೇರಿಸ್ಬಿಡ್ತಾರೆ. ಅದೇನೇ ಒಂದು ಸರಿ ವೀಡಿಯೋ ಕವರ್ ಮಾಡಿದ್ದೆ, ಯಾರೊಬ್ಬ ಕಂಪ್ಲೇಂಟ್ ಮಾಡ್ತಿದ್ದೆ ಪೊಲೀಸರಿಗೆ ಅಂತ. ನೀವು ಬೆಳಿಗ್ಗೆ ಹೊತ್ತು ಬಂದು ನೋಡಬೇಕು ಇಲ್ಲಿ ಎಲ್ಲ ಹೆಂಗೆ ಮನಗಿರ್ತಾರೆ ಇಲ್ಲಿಂದ ಅಲ್ಲಿಗಂಟ ಅಂತ, ಹಂಗೆ ಅಂತ ಒಬ್ಬ ಪೊಲೀಸರು ಕಂಪ್ಲೇಂಟ್ ಮಾಡ್ತಿದ್ದೆ. ಆ್ಯಕ್ಚುಲಿ ನಾನು ಅದು ವೀಡಿಯೋ ರೆಕಾರ್ಡ್ ಮಾಡಿದ್ದೀನಿ. ಆ್ಯಕ್ಚುಲಿ ನಾನು ಅವತ್ತೇ ಫಸ್ಟ್ ಅವನನ್ನು ನೋಡಿದ್ದು ಪಾರ್ಕ್ ಒಳಗಡೆ. ಏನು ದೊಡ್ಡದಾಗಿ ಕಂಪ್ಲೇಂಟ್ ಮಾಡ್ತಿದ್ದೆ ಬಡ್ಡಿ ಮಗ. ಪವರ್ ಕಟ್ ಆಗಿತ್ತು, ಹೀಗಾಗಿ ಅವನ ಮುಖ ಕವರ್ ಆಗಿಲ್ಲ.